ಸೊ ನಿಮ್ಗೆ ಗೊತ್ತಲ್ವಾ, ಫಸ್ಟ್ ಚಾಪ್ಟರ್ ಅಲ್ಲಿ ಕಲ್ತಿರ್ತೀರಾ. ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ಇವತ್ತಿನ ಈ ವಿಡಿಯೋ ನಿಮ್ಮ ಬೋರ್ಡ್ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಪ್ಪ ಅಂತಂದ್ರೆ ಇವತ್ತಿನ ಟಾಪಿಕ್ ಏನಿದೆಯಲ್ವಾ, ಇದರಿಂದ ಇವಿಷ್ಟು ಕ್ವಶನ್ಸ್, 2 ಡಿರೈವೇಶನ್ ಇದೆ, ತುಂಬಾ ಇಂಪಾರ್ಟೆಂಟ್ ಡಿರೈವೇಶನ್. ಈ ಫಸ್ಟ್ ಏನ್ ಡಿರೈವೇಶನ್ ಬರ್ದಿಟ್ಟಿದ್ದೀನಲ್ವಾ, ಇದನ್ನ 3 ಮಾರ್ಕಿಗೆ ಕೇಳ್ತಾರೆ. ಅದಾದ್ಮೇಲೆ ಏನ್ ಡಿರೈವೇಶನ್ ಬರ್ದಿದ್ದೀನಲ್ವಾ, ಇದನ್ನ 5 ಮಾರ್ಕಿಗೆ ಕೇಳ್ತಾರೆ. ಅದಾದ್ಮೇಲೆ ನಾವೇನ್ ಮಾಡ್ತೀವಿ, ಅದಾದ್ಮೇಲೆ ಫಸ್ಟ್ ಅರ್ಥ ಮಾಡ್ಕೊಂತೀವಿ ಡಿರೈವೇಶನ್ ಹೆಂಗ್ ಮಾಡೋದು ಅಂತ. ಅದಾದ್ಮೇಲೆ ಅದನ್ನ ಬೋರ್ಡ್ ಎಕ್ಸಾಮ್ ನಲ್ಲಿ ಯಾವ ರೀತಿಯಾಗಿ ಬರಿಬೇಕು ಫುಲ್ ಮಾರ್ಕ್ ಬರೋದಕ್ಕೋಸ್ಕರ ಅನ್ನೋದನ್ನ ನೋಡ್ತೀವಿ. ಅದಾದ್ಮೇಲೆ ಇವತ್ತಿಡೀ ನಾವೇನೇನ್ ವಿಷಯಗಳನ್ನ ಕಲ್ತ್ವಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದ್ 2-3 KCET ಲೆವೆಲ್ MCQ ಗಳನ್ನ ಸಾಲ್ವ್ ಮಾಡ್ಕೊತೀವಿ, ಸರಿನಾ? ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಕ್ಲಾಸ್ ಅನ್ನ ಶುರು ಮಾಡೋಣ. ನಾನು ಈ NCERT ಮೇಲೆ ಒಂದೊಂದೇ ಟಾಪಿಕ್ ಇದಾವಲ್ವಾ, ಅದ್ರ ಮೇಲೆ ಸಪರೇಟ್ ಆಗಿರೋ ವಿಡಿಯೋ ಮಾಡ್ಕೊಂತ ಹೋಗ್ತಾ ಇದ್ದೀನಿ. ಇವತ್ತು ನಾವು ನೋಡ್ತಾ ಇರೋದು 3ನೇ ಚಾಪ್ಟರ್ ನ 5ನೇ ಟಾಪಿಕ್. NCERT ಪ್ರಕಾರ ಹೆಂಗ್ ಹೇಳ್ತಾರೆ ಅದನ್ನ, ಟಾಪಿಕ್ 3.5 ಡ್ರಿಫ್ಟ್ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ದ ಒರಿಜಿನ್ ಆಫ್ ರೆಸಿಸ್ಟಿವಿಟಿ ನ ಇವತ್ತು ನೋಡ್ತಾ ಇದ್ದೇವೆ. ಆಬ್ವಿಯಸ್ಲಿ ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ದೇನೆ 3 ಮಾರ್ಕ್ಸ್ ಒಂದು ಡಿರೈವೇಶನ್ ಇದೆ, 5 ಮಾರ್ಕಿಂದ ಒಂದು ಡಿರೈವೇಶನ್ ಇದೆ, ಬೋರ್ಡ್ ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಅಂತ. ಅದನ್ನ ಮೊದಲು ಅರ್ಥ ಮಾಡ್ಕೊಂಡು ಕಲ್ತ್ಕೊಳ್ಳೋಣ. ಅದಕ್ಕಿಂತ ಮೊದಲು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಇದೇ ರೀತಿ NCERT ಮೇಲೆ ಟಾಪಿಕ್ ಬೈ ಟಾಪಿಕ್ ನನ್ನ ಚಾನಲ್ ಅಲ್ಲಿ ವಿಡಿಯೋಸ್ ಬರ್ತಾ ಹೋಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ, ಸರಿನಾ? ಈಗ ಶುರು ಮಾಡೋಣ. ಈಗ ಈ ಡಿರೈವೇಶನ್ ಇದೆಯಲ್ವಾ, ಆ ಡಿರೈವೇಶನ್ ಮಾಡೋಕ್ಕಿಂತ ಮೊದಲು ಆ ಡಿರೈವೇಶನ್ ನಲ್ಲಿ ಏನು ಕೇಳ್ತಾ ಇದಾರೆ ಅನ್ನೋದು ನಮಗೆ ಅರ್ಥ ಆಗ್ಬೇಕು. ಆ ಡಿರೈವೇಶನ್ಸ್ 2 ಕ್ವಶನ್ ಸ್ಟಾರ್ಟಿಂಗ್ ಅಲ್ಲಿ ನಾನು ತೋರಿಸಿದ್ನೋ ಅದ್ರಲ್ಲಿ ನೋಡಿದ್ರೆ ನೀವು ಒಂದು ವಿಷಯ ಏನಿದೆಯೋ ಅದನ್ನ ಅಬ್ಸರ್ವ್ ಮಾಡಿರ್ತೀರಾ. ಅದೇನಪ್ಪಾ ಅಂತಂದ್ರೆ ಡ್ರಿಫ್ಟ್ ವೆಲಾಸಿಟಿ. ಓಕೆನಾ? ಡ್ರಿಫ್ಟ್ ವೆಲಾಸಿಟಿ. ಈ ವೆಲಾಸಿಟಿ ಅಂದ್ರೆ ಏನೋ ನಿಮಗೆ ಗೊತ್ತಿದೆ, ಹೌದಾ? ವೆಲಾಸಿಟಿ ಬಗ್ಗೆ ಸಿಕ್ಕಾಬಡೆ ತಿಳ್ಕೊಂಡಿದ್ದೀರಾ ಫಸ್ಟ್ PUC ನಲ್ಲಿ. ಈ ಡ್ರಿಫ್ಟ್ ವೆಲಾಸಿಟಿ ಅಂತ ಯಾಕೆ ಕರೀತಾರೆ? ಯಾವ್ದ್ರ ವೆಲಾಸಿಟಿಗೆ ನಾವು ಡ್ರಿಫ್ಟ್ ವೆಲಾಸಿಟಿ ಅಂತೀವಿ? ಬನ್ನಿ ನೋಡೋಣ. ನನ್ನ ಹತ್ರ ಏನೋ ಒಂದು ವೈರ್ ಇದೆ ಅಂತ ಇಟ್ಕೊಳ್ಳಿ, ಸರಿನಾ? ಒಂದು ವೈರ್. ಆ ವೈರ್ ಅನ್ನ ನಾನು ಝೂಮ್ ಮಾಡಿ ಬಿಡಿಸ್ಕೊಂತೀನಿ, ಸರಿನಾ? ಝೂಮ್ ಮಾಡಿ ಬಿಡಿಸ್ಕೊಂತೀನಿ. ಈ ವೈರ್ ಅಲ್ಲಿ ಏನಿರತ್ತಪ್ಪ, ಮೆಟಲ್ ಇಂದ ಮಾಡಿರ್ತಾರೆ ಆಬ್ವಿಯಸ್ಲಿ. ಸೊ ಮೆಟಲ್ ಇಂದ ಮಾಡಿರೋದ್ರಿಂದ ಇದರಲ್ಲಿ ಸಿಕ್ಕಾಪಟ್ಟೆ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಏನಿರುತ್ತೆ? ಫ್ರೀ ಎಲೆಕ್ಟ್ರಾನ್ಸ್ ಸಿಕ್ಕಾಪಟ್ಟೆ ಇರುತ್ತೆ, ತುಂಬಾ ಇರುತ್ತೆ. ಬರೀ ಫ್ರೀ ಎಲೆಕ್ಟ್ರಾನ್ಸ್ ಮಾತ್ರ ಇರ್ತಾವ? ಇಲ್ಲ, ಅದರ ಜೊತೆಗೆ ಫಿಕ್ಸ್ ಆಗಿರುವಂತ ಅಯಾನ್ಸ್ ಕೂಡ ಇರ್ತವೆ, ಅದನ್ನ ಕರ್ನಲ್ ಅಂತೀವಿ. ಅದೆಲ್ಲ ಪಾಸಿಟಿವ್ ಚಾರ್ಜಸ್. ಇದು ಫ್ರೀ ಎಲೆಕ್ಟ್ರಾನ್ಸ್ ಈಸಿಯಾಗಿ ಮೂವ್ ಆಗುತ್ತೆ. ಈ ಕರ್ನಲ್ಸ್ ಅಥವಾ ಪಾಸಿಟಿವ್ ಅಯಾನ್ಸ್ ಏನಿದಾವೋ ಅದು ಫಿಕ್ಸ್ ಆಗಿರೋ ಜಾಗದಲ್ಲಿ ಇರುತ್ತೆ, ಅದು ಮೂವ್ ಆಗಲ್ಲ. ಸೊ ಇದೆಲ್ಲ ಗೊತ್ತಿರುವಂತ ವಿಚಾರ ಅಲ್ವಾ, ಕೆಮಿಸ್ಟ್ರಿಯಲ್ಲೂ ಸಿಕ್ಕಾಪಟ್ಟೆ ಕಲ್ತಿರ್ತೀವಿ. ಸೊ ಈ ಫ್ರೀ ಎಲೆಕ್ಟ್ರಾನ್ಸ್ ಆರಾಮಾಗಿ ಮೂವ್ ಆಗುತ್ತೆ. ಅದೇ ಕರೆಂಟ್ ಕ್ಯಾರಿ ಆಗೋದಕ್ಕೆ ಈ ಫ್ರೀ ಎಲೆಕ್ಟ್ರಾನ್ಸ್ ಕಾರಣ. ಸೊ ಒಂದೆರಡೇ ಇರಲ್ಲ, ನಾನಿಲ್ಲಿ ಬಿಡಿಸಿರೋದು ಒಂದೆರಡೇ ಆಗಿರ್ಬೋದು, ಬಟ್ ಸಿಕ್ಕಾಪಟ್ಟೆ ಇರುತ್ತೆ. ಗುರು ಆ ಆಟಮಿಕ್ ಲೆವೆಲ್ ಅಲ್ಲಿ ವಿಚಾರ ಮಾಡ್ರೋ ಎಷ್ಟಿರುತ್ತೆ ಅಂತ, ಸಿಕ್ಕಾಪಟ್ಟೆ ಇರುತ್ತೆ. ಇಟ್ಸ್ ಲೈಕ್ ಅ ರಶ್ ಬಸ್. ಇವಾಗಂತೂ ಅದೇ ನೋಡ್ತಾ ಇದ್ದೀರಾ, ಶಕ್ತಿ ಯೋಜನೆ ಬಂದ್ಮೇಲೆ, ಹೌದಾ? ಬಸ್ ಎಲ್ಲ ಫುಲ್ ಪ್ಯಾಕ್ ಆಗಿ ಹೋಗೋದು, ಫುಲ್ ರಶ್ ಆಗಿ ಹೋಗ್ತದೆ. ಇಮ್ಯಾಜಿನ್ ಅದೇ ರೀತಿ ಒಂದು ರಶ್ ಬಸ್ ರೀತಿ ಸಿಚುವೇಶನ್ ಇಲ್ಲಿ ಇರುತ್ತೆ. ನಾನು ಏನೋ ಬ್ಯಾಟ್ರಿ ಕನೆಕ್ಟ್ ಮಾಡಿಲ್ಲ ಅಂದಾಗ ಈ ಫ್ರೀ ಎಲೆಕ್ಟ್ರಾನ್ಸ್ ಅಲ್ಲಿ ಇಲ್ಲೊಂದು ಫ್ರೀ ಎಲೆಕ್ಟ್ರಾನ್ಸ್, ಇಲ್ಲೊಂದು ಫ್ರೀ ಎಲೆಕ್ಟ್ರಾನ್, ಇಲ್ಲೊಂದು ಫ್ರೀ ಎಲೆಕ್ಟ್ರಾನ್, ಸಿಕ್ಕಾಪಟ್ಟೆ ಒಂದು ಫ್ರೀ ಎಲೆಕ್ಟ್ರಾನ್ಸ್ ಇರ್ತವೆ. ತಮಗ್ ಮನ್ಸಿಗೆ ಬಂದಲ್ಲಿ ರ್ಯಾಂಡಮ್ ಆಗಿ ಅಡ್ಡಾಡ್ಕೊಂಡಿರ್ತವೆ, ಹೌದಾ? ಅಲ್ಲಿ ಒಬ್ಬ ಇಲ್ಲಿ ಹೋದ, ಒಬ್ಬ ಇಲ್ಲಿ ಬಂದ, ರ್ಯಾಂಡಮ್ ಆಗಿ ಮನ್ಸಿಗೆ ಬಂದಲ್ಲಿ ಅಡ್ಡಾಡ್ಕೊಂಡಿರ್ತವೆ. ಇವಾಗ ಇಟ್ಸ್ ಲೈಕ್ ಯು ಆರ್ ಇನ್ ಅ ರಶ್ ಬಸ್. ರಶ್ ಬಸ್ ಅಲ್ಲಿ ನಿಮ್ಗೆ ಹೆಂಗಿದೆ, ನಿಮ್ಮ ಮನ್ಸಿಗೆ ಬಂದಲ್ಲಿ ಅಲ್ಲಿ ಇಲ್ಲಿ ತಿರುಗ್ತಾ ಇದ್ರೆ, ಅಲ್ಲೋ ಫ್ರೆಂಡ್ ಇದ್ದಾನೆ, ಅಲ್ಲಿ ಕರಿತಾನೆ, ಅಲ್ಲಿ ಹೋಗ್ತಾ ಇದ್ರೆ ರಶ್ ಇರುತ್ತೆ, ಇವ್ರನ್ನ ತಳ್ಕೊಂತಾನೆ ಹೋಗ್ಬೇಕು. ಬಟ್ ಸದ್ಯ ಆ ರೀತಿ ಸಿಚುವೇಶನ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವಾಗ ನಾನು ಏನ್ ಮಾಡ್ತೇನೆ, ಇವಾಗ ನಾನು ಇದಕ್ಕೊಂದು ಬ್ಯಾಟ್ರಿನ ಕನೆಕ್ಟ್ ಮಾಡ್ಕೊಂತೇನೆ, ಸರಿನಾ? ಇದಕ್ಕೊಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಈ ಎಂಡ್ ಆಬ್ವಿಯಸ್ಲಿ ಪಾಸಿಟಿವ್ ಆಗುತ್ತೆ, ಈ ಎಂಡ್ ಆಬ್ವಿಯಸ್ಲಿ ನೆಗೆಟಿವ್ ಪೊಟೆನ್ಶಿಯಲ್ ಬರುತ್ತೆ. ಸೊ ಇಲ್ಲಿ ಮೂವ್ ಆಗೋರು ಯಾರು? ಮೂವ್ ಆಗೋರು ಫ್ರೀ ಎಲೆಕ್ಟ್ರಾನ್ಸ್. ಸೊ ಫ್ರೀ ಎಲೆಕ್ಟ್ರಾನ್ಸ್ ಎಲ್ಲ ಏನ್ ಮಾಡ್ತಾವಪ್ಪ, ಫ್ರೀ ಎಲೆಕ್ಟ್ರಾನ್ಸ್ ಎಲ್ಲ ಪಾಸಿಟಿವ್ ಗೆ ಅಟ್ರಾಕ್ಟ್ ಆಗ್ತವೆ ತಾನೆ. ಸೊ ನೆಗೆಟಿವ್ ಇಂದ ದೂರ ಹೋಗೋಕೆ ಟ್ರೈ ಮಾಡ್ತವೆ. ಅಂದ್ರೆ ಫ್ರೀ ಎಲೆಕ್ಟ್ರಾನ್ಸ್ ಎಲ್ಲ ಈ ಕಡೆಗೆ ಬರಬೇಕು ಅಂತ ಟ್ರೈ ಮಾಡ್ತವೆ. ನೀವು ರಶ್ ಬಸ್ ಅಲ್ಲಿ ಇದ್ದೀರಾ, ಸಡನ್ ಆಗಿ ಬಸ್ಸಿಗೆ ಬೆಂಕಿ ಬಿತ್ತು, ಅಲ್ಲಿರೋರು ಎಲ್ಲರೂ ಏನ್ ಮಾಡ್ತಾರೆ, ಡೋರ್ ಹತ್ರ ಓಡೋದಕ್ ಟ್ರೈ ಮಾಡ್ತಾರೆ, ಹೌದಾ? ಸೊ ಇಮ್ಯಾಜಿನ್ ಅದೇ ರೀತಿ ಪರಿಸ್ಥಿತಿ ಇದೆ. ನೀವು ಈಸಿಯಾಗಿ ಬಸ್, ರಶ್ ಬಸ್ ಇದೆ, ಬೆಸ್ಸಿಗೆ ಬೆಂಕಿ ಬಿತ್ತು, ನೀವು ಆರಾಮಾಗಿ ಏನಂತಾರೆ ಅದಕ್ಕೆ, ಡೋರ್ ಹತ್ರ ಓಡೋಗಿ ಹೊರಗೋಗ್ತೀರಾ? ಆಗಲ್ಲ. ಯಾಕಂದ್ರೆ ಬಸ್ ರಶ್ ಇರುತ್ತೆ. ಅವರಿಗೆ ಇವರಿಗೆ ಡಿಕ್ಕಿ ಹೊಡ್ಕೊಂತ ಕೊಲಿಷನ್ ಆಗ್ತಾ ನೀವು ಬಸ್ಸಿನ ಡೋರ್ ಹತ್ರ ಹೋಗಬಹುದು. ಅದೇ ರೀತಿ ಮೊದಲು ಇಲೆಕ್ಟ್ರಾನ್ಸ್ ರ್ಯಾಂಡಮ್ ಆಗಿ ಓಡಾಡ್ಕೊಂಡಿದ್ವು, ಅದಕ್ಕೆ ಯಾವುದೇ ಡೈರೆಕ್ಷನ್ ಇರ್ಲಿಲ್ಲ, ತಾನು ಇದೇ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಅಂತ ಇಲೆಕ್ಟ್ರಾನಿಕ್ ಏನಿರ್ಲಿಲ್ಲ. ಈಗ ನಾನು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೇನೆ, ಸೊ ಇಲೆಕ್ಟ್ರಾನಿಕ್ ಗೊತ್ತು ನಾವು ಇಲೆಕ್ಟ್ರಾನ್ಸ್ ಎಲ್ಲ ಪಾಸಿಟಿವ್ ಕಡೆನೆ ಮೂವ್ ಆಗ್ಬೇಕು ಅಂತ. ಬಟ್ ಸ್ಟಿಲ್ ಏನಾಗುತ್ತೆ,
ಅಲ್ಲಿದಾರಲ್ವಾ ಪಾಸಿಟಿವ್ ಅಯಾನ್ಸ್ ಇರ್ತವೆ ಅಥವಾ ಬಾಕಿ ಬೇರೆ ಫ್ರೀ ಎಲೆಕ್ಟ್ರಾನ್ಸ್ ಇರ್ತವೆ. ಸೊ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಈ ಕಡೆ ಹೋಗಕ್ ಮಾಡ್ತವೆ, ಬಟ್ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಅಂತ ಡಿಕ್ಕಿ ಹೊಡ್ಕೊಂತ ಫೈನಲಿ ಈ ಕಡೆಗೆ ಹೋಗ್ತವೆ. ಸೊ ಅದಕ್ಕೆ ಒಟ್ನಲ್ಲಿ ಅದಕ್ಕೆ ಸಿಕ್ಕಿರುವಂತ ಫೈನಲ್ ವೆಲಾಸಿಟಿ ಯಾವ ಡೈರೆಕ್ಷನ್ ಇದೆ, ಈ ಕಡೆಗಿದೆ. ಅಥವಾ ಇಲೆಕ್ಟ್ರಾನ್ಸಿನ ಬ್ಯಾಟ್ರಿ ಕನೆಕ್ಟ್ ಮಾಡಿದ ಮೇಲೆ ಇಲೆಕ್ಟ್ರಾನ್ಸ್ಗೆ ಒಂದು ಎವರೇಜ್ ವೆಲಾಸಿಟಿ ಬರುತ್ತೆ. ಎಲ್ಲ ಇಲೆಕ್ಟ್ರಾನ್ಸ್ಗೂ ಒಂದು ಸಪರೇಟ್ ಆಗಿರೋ ವೆಲಾಸಿಟಿ ಇರುತ್ತಲ್ವಾ, ಆ ಎಲ್ಲ ವೆಲಾಸಿಟಿ ಒಂದು ಎವರೇಜ್ ತೆಗೆದ್ರೆ ಆ ಎಲ್ಲ ಇಲೆಕ್ಟ್ರಾನ್ಸ್ ಯಾವ ಕಡೆ ಹೋಗ್ತಾ ಇದೆ ಅಂತ ಹೇಳ್ಬಹುದು, ಈ ಕಡೆ ಹೋಗ್ತಾ ಇದೆ ಅಂತ ಹೇಳ್ಬಹುದು. ಹೀಗಾಗಿ ಆ ವೆಲಾಸಿಟಿ ಯಾವ ಎವರೇಜ್ ವೆಲಾಸಿಟಿ ಬಗ್ಗೆ ನಾನು ಇವಾಗ ಮಾತಾಡದ್ನಲ್ವಾ, ಅದಕ್ಕೇನೆ ಡ್ರಿಫ್ಟ್ ವೆಲಾಸಿಟಿ ಅನ್ನೋದು. ಆ ಎವರೇಜ್ ವೆಲಾಸಿಟಿನ ಡ್ರಿಫ್ಟ್ ವೆಲಾಸಿಟಿ ಯಾಕಂತೀವಿ, ಯಾಕಂದ್ರೆ ಅದು ಡಿಕ್ಕಿ ಹೊಡ್ಕೊಂತ ಕಾಲಿಜನ್ ಆಗ್ತಾ ಬರ್ತವೆ, ಹೀಗಾಗಿ ಡ್ರಿಫ್ಟ್ ವೆಲಾಸಿಟಿ ಅಂತೀವಿ. ಸೊ ಇವಾಗ ಇಲ್ಲೇ ಮತ್ತೊಂದು ಬರುತ್ತೆ, ರಿಲ್ಯಾಕ್ಸೇಷನ್ ಟೈಮ್ ಅಂತ ಬರುತ್ತೆ. ಡ್ರಿಫ್ಟ್ ವೆಲಾಸಿಟಿನ ಹೇಗೆ ಬರಿತೀವಿ ಗೊತ್ತಾ, ವಿ ಅಂತ ಬರ್ದು ವೆಲಾಸಿಟಿ ಅಂತ ಬರ್ದು ಅದ್ರ ಕೆಳಗಡೆ ಚಿಕ್ಕದಾಗಿ ಸಬ್ಸ್ಕ್ರಿಪ್ಟ್ ಅಲ್ಲಿ ಡಿ ಅಂತ ಬರಿತೀವಿ. ಡ್ರಿಫ್ಟ್ ವೆಲಾಸಿಟಿ ಈ ರೀತಿ ಬರ್ತೀವಿ. ಇನ್ನೊಂದು ಬರುತ್ತೆ ರಿಲ್ಯಾಕ್ಸೇಷನ್ ಟೈಮ್. ಹೆಂಗಂದ್ರೆ ಏನಪ್ಪ, ರಿಲ್ಯಾಕ್ಸೇಷನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಬೈಕೋಬೇಡಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಸುಮ್ಮನೆ ಗಡ್ಬಿಡಿ ತಲೆಯಲ್ಲಿ 1000 ಓಡಾಡ್ತಾ ಇರ್ತವೆ, ಹೀಗಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬೋದು, ಪರವಾಗಿಲ್ಲ. ಸೊ ಇಲ್ಲಿ ರಿಲ್ಯಾಕ್ಸೇಷನ್ ಟೈಮ್ ಅಂದ್ರೆ ಏನು ಅಂತ ನೋಡೋಣ. ಈಗ ನಮ್ಗೆ ಗೊತ್ತಲ್ವಾ ಇಲೆಕ್ಟ್ರಾನ್ಸ್ ಬರ್ಬೇಕಾದ್ರೆ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಕೊಲೈಡ್ ಆಗ್ತಾ ಡಿಕ್ಕಿ ಹೊಡ್ಕೊಂತ ಬರ್ತವೆ ಅಂತ. ಈಗ ಇಲ್ಲೊಂದು ಕೊಲಿಜನ್ ಆಯ್ತು ಅಂತ ಇಟ್ಕೊಳ್ಳಿ, ಆ ಇಲೆಕ್ಟ್ರಾನ್ ನೆಕ್ಸ್ಟ್ ಕೊಲಿಜನ್ ಇದ್ರ ಜೊತೆ ಇಲ್ಲೇನೋ ಇದೆ ಅದ್ರ ಜೊತೆಗೆ ನೆಕ್ಸ್ಟ್ ಕೊಲಿಜನ್ ಆಗುತ್ತೆ, ಹಿಂಗೋಗುತ್ತೆ ಅಂತ ಇಟ್ಕೊಳ್ಳಿ. ಈಗ ಆ ಒಂದು ಕೊಲಿಜನ್ ನಿಂದ ಇನ್ನೊಂದು ಕೊಲಿಜನ್ಗೆ ಒಂದ್ ಸ್ವಲ್ಪ ಟೈಮ್ ಗ್ಯಾಪ್ ಇರುತ್ತೆ, ಹೌದಾ, ಒಂದ್ ಸ್ವಲ್ಪ ಹೊತ್ತು ಬರುತ್ತದೆ, ಇಲ್ಲಿಂದ ಇಲ್ಲಿ ಡಿಕ್ಕಿ ಹೊಡೆದಾದ್ಮೇಲೆ ಬರುತ್ತೆ, ಆಮೇಲೆ ಮತ್ತೆ ಹೋಗುತ್ತೆ, ಮತ್ತೆಲ್ಲೋ ಡಿಕ್ಕಿ ಹೊಡ್ಕೊಳ್ಳುತ್ತೆ, ಮತ್ತೆಲ್ಲೋ ಡಿಕ್ಕಿ ಹೊಡ್ಕೊಳ್ಳುತ್ತೆ. ಆ ಡಿಕ್ಕಿಗಳ ನಡುವೆ ಏನು ಟೈಮ್ ಗ್ಯಾಪ್ ಇದೆಯೋ ಆ ಟೈಮ್ ಗ್ಯಾಪ್ ಗಳ ಎವರೇಜ್ ತೆಗೆದ್ರೆ ಓವರ್ ಆಲ್ ಆಗಿ ನೋಡಿದ್ರೆ, ಸೊ ಅದನ್ನ ನಾವು ರಿಲ್ಯಾಕ್ಸೇಷನ್ ಟೈಮ್ ಅಂತೀವಿ. ಸರಿನಾ? ಡೆಫಿನೇಷನ್ ಯಾರು ಕೇಳಲ್ಲ, ಕೇಳಿದ್ರು MCQ ನೇ ನಿಮ್ಗೆ ಕೇಳೋದು, MCQ ಇಲ್ಲ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ. ಸೊ ಅದನ್ನ ನೀವು ಈಸಿಯಾಗಿ ಫಿಲ್ ಮಾಡ್ಕೋತೀರಾ. ಹೀಗಾಗಿ ಅರ್ಥ ಮಾಡ್ಕೊಳ್ಳೋದು, ಹಾಗಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋದು ಮುಖ್ಯ. ತಿಳ್ಕೊಂಡ್ರಿ ಅಂತ ನಾನು ಅನ್ಕೊಂಡಿದ್ದೇನೆ, ಸರಿನಾ? ಸೊ ಡಿಕ್ಕಿ ಆಗ್ತಾ ಇರತ್ತಲ್ವಾ, ಆ ಡಿಕ್ಕಿಗಳ ನಡುವೆ ಒಂದ್ ಸ್ವಲ್ಪ ಗ್ಯಾಪ್ ಇರುತ್ತಲ್ವಾ, ಆ ಟೈಮ್ ಗ್ಯಾಪ್ ಇಂದ ಒಂದು ಎವರೇಜ್ ತೆಗೆದ್ರೆ ನಮ್ಗೆ ರಿಲ್ಯಾಕ್ಸೇಷನ್ ಟೈಮ್ ಸಿಗುತ್ತೆ. ಸೊ ಇವೆರಡು ಮುಖ್ಯ ನಮ್ ಟರ್ಮ್ ಆಗಿದ್ವು, ಅರ್ಥ ಮಾಡ್ಕೊಂಡಿದ್ರೆ ಇವಾಗ ಸೀದಾ ಡೆರಿವೇಶನ್ ಇಳಿದ್ಬಿಡೋಣ, ಸರಿನಾ? ಸೊ ನಿಮ್ಗೆ ಗೊತ್ತಲ್ವಾ, ಫಸ್ಟ್ ಚಾಪ್ಟರ್ ಅಲ್ಲಿ ಕಲ್ತಿರ್ತೀರಾ ಯಾವ್ದೋ ಒಂದ್ ಕೆಲಸ ಫೋಕಸ್ ಇಂದ ಮಾಡ್ತಾ ಇರ್ತೀವಿ, ಈ ರೀತಿ ಕರೆಂಟ್ ಹೋಗ್ಬಿಟ್ರೆ ತಲೆ ಗಿರ್ರ ಅನ್ನತ್ತೆ ಅಲ್ವಾ. ಪರವಾಗಿಲ್ಲ ಬಿಡಿ, ಇವಾಗ ಶುರು ಮಾಡೋಣ ನಮ್ಮ ಡಿರೈವೇಶನ್ ಅನ್ನ. ಏನಿತ್ತು ಡಿರೈವೇಶನ್ ಅಲ್ಲಿ ಸ್ಟಾರ್ಟಿಂಗ್ ನಲ್ಲಿ ನಾವ್ ಏನ್ ಮಾಡ್ಕೊಬೇಕು, ಫಸ್ಟ್ ಚಾಪ್ಟರ್ಗೆ ಒಂದ್ ಸ್ವಲ್ಪ ಹೋಗ್ಬೇಕು, ಸರಿನಾ? ಸೊ ಫೋರ್ಸ್ ಅಂದ್ರೆ ಏನು ಅಂತ. ಸೊ ಏನಾಗ್ತಾ ಇತ್ತು ಅಲ್ಲಿ, ನಮ್ಮ ಹತ್ರ ಬಂದಿದಿತ್ತು, ಹೌದಾ, ಕಂಡಕ್ಟರ್ ಇತ್ತು. ಆ ಕಂಡಕ್ಟರ್ ನಲ್ಲಿ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡೋರು ಯಾರಿಲ್ಲಿ? ಸೊ ನಾನು ಇಲ್ಲಿ ಬ್ಯಾಟ್ರಿ ಕನೆಕ್ಟ್ ಮಾಡ್ತೀನಿ ಕಂಡಕ್ಟರ್ಗೆ, ಹೌದಾ, ಇದು ಪಾಸಿಟಿವ್ ಆಗುತ್ತೆ, ಇದು ನೆಗೆಟಿವ್ ಕನೆಕ್ಟ್ ಮಾಡ್ತೀನಿ, ನೆಗೆಟಿವ್ ಆಗುತ್ತೆ. ಸೊ ಇಲ್ಲಿ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡೋರು ಯಾರು ಅಂದ್ರೆ ಈ ಫ್ರೀ ಎಲೆಕ್ಟ್ರಾನ್ಸ್. ಇಲ್ಲಿರೋ ಫ್ರೀ ಎಲೆಕ್ಟ್ರಾನ್ಸ್ ಯಾವ ಕಡೆಗೆ, ಈ ಕಡೆಗೆ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಹೌದಾ. ಸೊ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋರು ಫ್ರೀ ಎಲೆಕ್ಟ್ರಾನ್ಸ್. ಅಂದ್ರೆ ಇಲ್ಲೊಂದು ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂತಂದ್ರೆ ಇಲ್ಲೊಂದು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗಿರುತ್ತೆ. ಆ ಎಲೆಕ್ಟ್ರಿಕ್ ಫೀಲ್ಡ್ ನಿಂದಾಗಿ ಈ ಇಲೆಕ್ಟ್ರಾನ್ ಮೇಲೆ ಫೋರ್ಸ್ ಆಕ್ಟ್ ಆಗುತ್ತೆ, ಅದು ಈ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗುತ್ತೆ, ಗೊತ್ತಿರುವಂತ ವಿಚಾರ, ಹೌದಾ. ಸೊ ಇದೇ ಫೋರ್ಸ್ ಅನ್ನ ನಾವು ಇಲೆಕ್ಟ್ರಿಕ್ ಫೀಲ್ಡ್ ಬರೋ ರೀತಿಯಲ್ಲಿ ಬರ್ಕೊಬೇಕು. ಹೆಂಗೆ? ಫಸ್ಟ್ ಚಾಪ್ಟರ್ಗೆ ಹೋಗಿ, ಏನಿತ್ತು, ಒಂದು ಚಾರ್ಜ್ ಅನ್ನ ಇಲೆಕ್ಟ್ರಿಕ್ ಫೀಲ್ಡ್ ನಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಫೋರ್ಸ್ ಸಿಗತ್ತೆ, ಇದು ನಮಗೆ ಆಲ್ರೆಡಿ ಗೊತ್ತಿರುವಂತ ವಿಚಾರ, ಹೌದಾ. ಸೊ ಇಲ್ಲಿ ಚಾರ್ಜ್ ಅಂದ್ರೆ ಯಾರು, ಯಾವ ಚಾರ್ಜ್ ತಗೋಬೇಕು, ಇಲ್ಲಿ ಡ್ರಿಫ್ಟ್ ಆಗ್ತಾ ಇರೋರು ಅಥವಾ ಇಲ್ಲಿ ಫೋರ್ಸ್ ಅನ್ನ ಅನುಭವಿಸ್ತಾ ಇರೋರು ಯಾರು, ಇಲೆಕ್ಟ್ರಾನ್ಸ್. ಸೊ ನಾವಿಲ್ಲಿ ಇಲೆಕ್ಟ್ರಾನ್ಸ್ ನ ಚಾರ್ಜ್ ಅನ್ನ ಕನ್ಸಿಡರ್ ಮಾಡಬೇಕು. ಸೊ ಚಾರ್ಜ್ ನ ಜಾಗದಲ್ಲಿ ಇಲೆಕ್ಟ್ರಾನ್ಸ್ ನ ಚಾರ್ಜ್ ಅಂತ ಇ ಅಂತ ಬರ್ಕೊಂಡಿದ್ದಾರೆ. ಚಾರ್ಜ್ ಅಂದ್ರೆ ಇಲೆಕ್ಟ್ರಾನ್ ಗೆ ಇರುವಂತ ಚಾರ್ಜ್, ಅದನ್ನ ಇ ನಿಂದ ಡಿನೋಟ್ ಮಾಡ್ತಾರೆ, ಗೊತ್ತಲ್ವಾ ನಿಮ್ಗೆ. 1.602 × 10⁻⁷ ಸಮಥಿಂಗ್, ಅದು ಗೊತ್ತಲ್ವಾ ನಿಮ್ಗೆ. ಇಲೆಕ್ಟ್ರಾನ್ ಅದಿಲ್ಲಿರೋದು. ಇವಾಗ ನೀವು ಇಲ್ಲಿ ಒಂದ್ ವಿಷಯ ಅಬ್ಸರ್ವ್ ಮಾಡ್ಬೇಕು, ಇಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಹೆಂಗಿದೆಯಪ್ಪ, ಪಾಸಿಟಿವ್ ಇಂದ ನೆಗೆಟಿವ್ ಇಡತ್ತೆ. ಇಲೆಕ್ಟ್ರಿಕ್ ಫೀಲ್ಡ್ ನ ಡೈರೆಕ್ಷನ್ ಇರೋದು ಹಿಂಗೆ, ಕರೆಕ್ಟಾ. ಇಲೆಕ್ಟ್ರಾನ್ ಫೋರ್ಸ್ ಅನ್ನ ಯಾವ ಡೈರೆಕ್ಷನ್ ನಲ್ಲಿ ಅನುಭವಿಸ್ತಾ ಇದೆ, ಇಲೆಕ್ಟ್ರಾನ್ ಅನುಭವಿಸ್ತಾ ಇರುವಂತ ಫೋರ್ಸ್ ಈ ಡೈರೆಕ್ಷನ್ ಅಲ್ಲಿ ಇದೆ. ಸೊ ಇಲೆಕ್ಟ್ರಾನ್ ಅನುಭವಿಸ್ತಾ ಇರುವಂತ ಫೋರ್ಸ್ ಈ ಡೈರೆಕ್ಷನ್ ಅಲ್ಲಿ ಇದೆ. ಎರಡು ಅಪೋಸಿಟ್ ಇದೆಯೋ ಸೇಮ್ ಇದೆಯೋ, ಅಪೋಸಿಟ್ ಇದೆ. ಸೊ ಅಪೋಸಿಟ್ ಇರೋದ್ರಿಂದ ನಾವ್ ಇಲ್ಲೊಂದು ಮೈನಸ್ ಹಾಕೊಂತೀವಿ, ಸರಿನಾ. ಸೊ ಪ್ರತಿಯೊಂದು ಅಂಶನು ಯಾಕೆ ಬಂತು ಅನ್ನೋದು ನಮಗೆ ಗೊತ್ತಿರಬೇಕು ಡಿರೈವೇಶನ್ ಮಾಡ್ಬೇಕಾದ್ರೆ. ಈ ನೆಗೆಟಿವ್ ಯಾಕೆ ಬಂತು ಕ್ಲಿಯರ್ ಆಗಿದೆ ನಿಮ್ಗೆ. ಇವಾಗ ಈ ಫೋರ್ಸ್ ಅನ್ನ ನಾವು ಸ್ವಲ್ಪ ಬೇರೆ ರೀತಿಯಲ್ಲಿ ಬರ್ಕೊಳ್ಳೋಣ, ಮಾಸ್ ಇಂಟು ಎಕ್ಸಲರೇಷನ್ ಅಂತ ಬರ್ಕೊಬಹುದು, ಹೌದಾ. ಸೊ ಇಲ್ಲೇನಿತ್ತು ಇದನ್ನ ಇದ್ದಕ್ಕಿದ್ದಾಗೆ ಇಟ್ಕೋತೀನಿ, ಮೈನಸ್ ಇ ಇಂಟು ಇ, ಇದ್ದಕ್ಕಿದ್ದಾಗೆ ಇಟ್ಕೋತೀನಿ. ಇವಾಗ ನನಗೆ ಎಕ್ಸಲರೇಷನ್ ಬೇಕು ಅಂದ್ರೆ ನಾನು ಏನ್ ಮಾಡ್ಕೋಬೇಕು, ಈ ಎಂ ಅನ್ನ ಈ ಕಡೆ ತಗೊಂಡು ಹೋಗ್ಬೇಕು, ಹೌದಾ. ಸೊ ಈ ಎಂ ಅನ್ನ ನಾನು ಈ ಕಡೆ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಎಕ್ಸಲರೇಷನ್ ಒಂದು ಫಾರ್ಮುಲಾ ರೀತಿ ಸಿಗ್ತದೆ ನಮಗೆ. ಈಗ ಫಸ್ಟ್ ಇಯರಿಗೆ ಹೋಗೋಣ, ಫಸ್ಟ್ ಇಯರ್ ಇಂದ ಒಂದು ಫಾರ್ಮುಲಾ ತಗೊಂಡ್ ಬರೋಣ. ಸೊ ಏನಿತ್ತು, ಫೈನಲ್ ವೆಲಾಸಿಟಿ ಫಾರ್ಮುಲಾ ವಿ ಅಥವಾ 6th ಸ್ಟ್ಯಾಂಡರ್ಡ್ ಆವಾಗಿಂದಾನೆ ಕಲ್ತ್ಕೊಂತ ಬಂದಿರುವಂತ ವಿಚಾರ ಇದು.
ಪ್ರೈಮರಿಲಿದ್ದಾಗೆ ಕಲ್ತ್ಕೊಂತ ಬಂದಿರೋದು. ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ, ಅಥವಾ ಈಗ ನಾವು ಕಲಿಯೋದು NCERT ಬುಕ್ ನಲ್ಲಿ ಹೆಂಗಿತ್ತು ಅಂದ್ರೆ ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ ಅಂತ ಇತ್ತು. ಯು ಅಥವಾ ವಿ ನಾಟ್ ಏನ್ ಬಂದ್ರೂ ಇದ್ರ ಅರ್ಥ ಏನು? ಇನಿಷಿಯಲ್ ವೆಲಾಸಿಟಿ ಅಂತ. ಇದರ ಅರ್ಥ ಏನು? ಫೈನಲ್ ವೆಲಾಸಿಟಿ ಅಂತ. ನಾವಿವಾಗ ಪ್ರತಿಯೊಂದು ಹಿಡಿದು ನೋಡಕ್ಕಾಗಲ್ಲ. ಈಗ ಇಲ್ಲಿ ಸಿಕ್ಕಾಪಟ್ಟೆ ಸಾವಿರಾರು ಎಲೆಕ್ಟ್ರಾನ್ಸ್ ಇರ್ತಾವಲ್ವಾ, ಆ ಸಾವಿರಾರು ಫ್ರೀ ಎಲೆಕ್ಟ್ರಾನ್ಸ್ ವೆಲಾಸಿಟಿ ಹುಡುಕಿ ಫೈಂಡ್ ಔಟ್ ಮಾಡಕ್ಕಾಗಲ್ಲ. ನಾವು ಅದಕ್ಕೆ ಏನು ಮಾಡ್ತೀವಿ, ನಾವು ಅದಕ್ಕಾಗಿ ಒಂದು ಎವರೇಜ್ ಅನ್ನ ಕನ್ಸಿಡರ್ ಮಾಡ್ಬಿಡ್ತೀವಿ. ಸರಿ, ನಾವು ಒಂದು ಎವರೇಜ್ ಕನ್ಸಿಡರ್, ಈಗ ಎವರೇಜ್ ಅಂತ ಕನ್ಸಿಡರ್ ಮಾಡಿದ್ರೆ ಮಾತ್ರ ನಮ್ಗೆ ಅದೆಲ್ಲ ಇಲೆಕ್ಟ್ರಾನ್ಸ್ ಈ ಕಡೆ ಬರ್ತಾ ಇದೆ ಅಂತ ನೋಡುತ್ತೆ. ನಾ ಯಾವುದೋ ಒಂದೇ ಎಲೆಕ್ಟ್ರಾನ್ ನೋಡಿದ್ರೆ ಡ್ರಿಫ್ಟ್ ಆಗುತ್ತದು. ಒಂದು ಡಿಕ್ಕಿ ಹೊಡಿಯೋದು, ಇಲ್ಲಿ ಬರುತ್ತೆ, ಇಲ್ಲಿ ಹೋಗುತ್ತೆ, ಹಿಂಗಾಗುತ್ತೆ, ಹಿಂಗ್ ಡ್ರಿಫ್ಟ್ ಹಾಕೊಂತ ಬಂತ ಅಲ್ಟಿಮೇಟ್ಲಿ ಅದು ಇಲ್ಲಿಂದ ಇಲ್ಲಿ ಮೂವ್ ಆಗಿದೆ. ಬಟ್ ಡ್ರಿಫ್ಟ್ ಆಗ್ತಾ ಬಂದ್ ನೋಡಿ ಅದ್ರ ಡೈರೆಕ್ಷನ್ ಅಲ್ಲಿ ಎಷ್ಟು ಸಲ ಚೇಂಜ್ ಆಗಿದೆ ಅಂತ. ಸೊ ಪ್ರತಿಯೊಂದು ಇಲೆಕ್ಟ್ರಾನ್ ಇಂಡಿವಿಜುವಲ್ ತಗೊಂಡ್ ನೋಡಕ್ಕಾಗಲ್ಲ. ನಾವು ಓವರ್ ಆಲ್ ಆಗಿ ಎಲ್ಲ ಎಲೆಕ್ಟ್ರಾನ್ಸ್ ಓವರ್ ಆಲ್ ಆಗಿ ಅದ್ರ ಎವರೇಜ್ ಆಗಿ ಈ ಕಡೆ ಮೂವ್ ಆಗ್ತವೆ ಅಂತ ನಾವು ಹೇಳ್ಬೋದು. ಹೀಗಾಗಿ ಫೈನಲ್ ವೆಲಾಸಿಟಿ ಅಥವಾ ಅದನ್ನೇ ನಾವು ಡ್ರಿಫ್ಟ್ ವೆಲಾಸಿಟಿ ಅಂತ ಕರೆಯೋದು. ಸೊ ಇಲ್ಲೇನು ಫೈನಲ್ ವೆಲಾಸಿಟಿ ಅಥವಾ ಇದರಲ್ಲಿ ಏನು ಓವರ್ ಆಲ್ ಫೈನಲಿ ಇದಕ್ಕೇನು ವೆಲಾಸಿಟಿ ಸಿಕ್ತೋ, ಈ ಡೈರೆಕ್ಷನ್ ಇದಕ್ಕೇನು ಎವರೇಜ್ ವೆಲಾಸಿಟಿ ಸಿಕ್ತೋ, ಎವರೇಜ್ ನೋಡ್ತಾ ಇದೀವಿ. ಸೊ ಏನ್ ಸಿಕ್ತೋ ಅದನ್ನೇ ನಾವು ಡ್ರಿಫ್ಟ್ ವೆಲಾಸಿಟಿ ಅಂತ ಕರೆಯೋದು. ಸೊ ವೆಲಾಸಿಟಿ ಜಾಗದಲ್ಲಿ ಡ್ರಿಫ್ಟ್ ವೆಲಾಸಿಟಿ ಅಂತ ಬರ್ಕೊಂತೀವಿ. ಇನಿಷಿಯಲ್ ವೆಲಾಸಿಟಿ ಏನ್ ಬರ್ಕೊಬೇಕಪ್ಪ, ಅದ್ರ ಡೈರೆಕ್ಷನ್ ರ್ಯಾಂಡಮ್ ಆಗಿತ್ತು, ಹೌದಾ? ಹೀಗಾಗಿ ಇನಿಷಿಯಲ್ ವೆಲಾಸಿಟಿ ನಾನು 0 ಅಂತ ಬರ್ಕೊತೀನಿ. ರ್ಯಾಂಡಮ್ ಡೈರೆಕ್ಷನ್ ಅಲ್ಲಿ ಇತ್ತಲ್ವಾ, ಅಲ್ಲಿ ಇಲ್ಲಿ ಅಂತ. ಸೊ ಅದನ್ನು 0 ಅಂತ ಬರ್ಕೋತೀನಿ. ಎಕ್ಸಲರೇಷನ್ ಅಲ್ಲಿ ಏನ್ ಬರ್ಕೋಬಹುದು, ಇದನ್ನು ಬರ್ಕೊಳ್ಬಹುದು, ಹೌದಾ? ಸೊ ಎಕ್ಸಲರೇಷನ್ ಜಾಗದಲ್ಲಿ -e ಡಿವೈಡೆಡ್ ಬೈ m ಅಂತ ಬರ್ಕೋಬಹುದು, ಸರಿನಾ? ಸೊ ಇಲ್ಲಿ t ಜಾಗದಲ್ಲಿ ಏನ್ ಬರ್ಕೊಳ್ಳೋಣ, t ಜಾಗದಲ್ಲಿ ನಾವು ರಿಲ್ಯಾಕ್ಸೇಷನ್ ಟೈಮ್ ಬರ್ಕೊಳ್ಳೋಣ. ಡ್ರಿಫ್ಟ್ ವೆಲಾಸಿಟಿ ನಡೀತಾ ಇದೆ ಅಲ್ವಾ, ಹೀಗಾಗಿ ಇಲ್ಲಿ ಒಂದು ಎವರೇಜ್ ವೆಲಾಸಿಟಿ, ಆ ಟೈಮ್ ಗ್ಯಾಪ್, ಎವರೇಜ್ ಟೈಮ್ ಗ್ಯಾಪ್ ಎಷ್ಟಿರುತ್ತೆ ಅದನ್ನೇ ನಾವು ರಿಲ್ಯಾಕ್ಸೇಷನ್ ಟೈಮ್ ಅಂತ ಕರಿತಿದ್ವಿ. ಹೀಗಾಗಿ ಟೈಮ್ ಜಾಗದಲ್ಲಿ ರಿಲ್ಯಾಕ್ಸೇಷನ್ ಟೈಮ್ ಅಂತ ಬರ್ಕೊಳ್ಳೋಣ, ಸರಿನಾ? ಸೊ ಈ 0 ಇದೆ, ಈ 0 ಬರೀ ಅವಶ್ಯಕತೆ ಇರಲ್ಲ. ಸೊ ನಮಗೆ ಡ್ರಿಫ್ಟ್ ವೆಲಾಸಿಟಿಯ ಎಕ್ಸ್ಪ್ರೆಷನ್ ಈ ರೀತಿಯಾಗಿ ಸಿಕ್ತು. ಇದೇ ನಮ್ಮ 3 ಮಾರ್ಕ್ನ ಡಿರೈವೇಶನ್. ಡ್ರಿಫ್ಟ್ ವೆಲಾಸಿಟಿಗೆ ಎಕ್ಸ್ಪ್ರೆಷನ್ ಬರೀರಿ ಅಂತ ಕೇಳ್ತಾರೆ, ಇಷ್ಟಂತ ಬರ್ಬಿಟ್ರೆ ಮುಗೀತು. ಅರ್ಥ ಆಯ್ತಲ್ವಾ ಡಿರೈವೇಶನ್? ತುಂಬಾ ಸಿಂಪಲ್ ಇತ್ತು. ಈಗ ಎಕ್ಸಾಮ್ ನಲ್ಲಿ ಹೇಗೆ ಬರೀಬೇಕು ಅಂತ ಒಂದ್ಸಲ ಡಿಸ್ಪ್ಲೇ ಮಾಡ್ತಾ ಇದ್ದೇನೆ, ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಬಹುದು. ಇದೇ ರೀತಿಲಿ ಬರ್ದ್ರೆ ಎಕ್ಸಾಮ್ ನಲ್ಲಿ ನಿಮಗೆ ಒಂದೇ ಒಂದು ಮಾರ್ಕ್ ಕೂಡ ಕಟ್ ಆಗಲ್ಲ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಹೇಗೆ ಬರೆಯೋದು, ಅದನ್ನ ಹೇಗೆ ಪ್ರೆಸೆಂಟ್ ಮಾಡೋದು ಎಕ್ಸಾಮ್ ನಲ್ಲಿ ಅಂತ ನೋಡ್ಕೊಂಡ್ಬಿಡಿ, ಸಾಕು. ಮತ್ತೇನಿದೆ ಇಲ್ಲಿ? ಬಟ್ ಇವೆರಡರಲ್ಲಿ ಎಲ್ಲಕ್ಕಿಂತ ಮುಖ್ಯ ಆಗಿರೋದು ಯಾವುದು? ಅರ್ಥ ಮಾಡ್ಕೊಳ್ಳೋದೇ ಎಲ್ಲಕ್ಕಿಂತ ಇಂಪಾರ್ಟೆಂಟ್. ಯಾಕಂದ್ರೆ ವಿಷಯ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ಅದರಿಂದ ಏನಾದ್ರೂ ಸಾಧಿಸೋಕ್ ಸಾಧ್ಯ. ಸುಮ್ಮನೆ ಬಯಾಟಾಕ್ ಹೋಗಿ ಎಕ್ಸಾಮ್ ಅಲ್ಲಿ ಬರ್ದ ಅಂದ್ರೆ ನೀವು ಔಟ್ ತೆಗೆದ್ರು ವೇಸ್ಟ್, ಸರಿನಾ? ಇವಾಗ ಎರಡನೇದು ನೋಡೋಣ. ಎರಡನೇ ಡಿರೈವೇಶನ್ ಅಲ್ಲಿ ಏನ್ ಕೇಳ್ತಾರಪ್ಪ ಅಂದ್ರೆ 5 ಮಾರ್ಕಿಗೆ ಕೇಳ್ತಾರೆ. ಅದಕ್ಕಿಂತ ಇಂಪಾರ್ಟೆಂಟ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು ಇದನ್ನ. ಸೊ ಏನ್ ಕೇಳ್ತಾರಪ್ಪ ಅಂತಂದ್ರೆ, assuming the expression for drift velocity, derive the expression for conductivity. ಅಂದ್ರೆ ನಾವು ಇದು ಈಗಷ್ಟೇ ಡಿರೈವ್ ಮಾಡಿದ್ವಲ್ವಾ ಡ್ರಿಫ್ಟ್ ವೆಲಾಸಿಟಿ ಎಕ್ಸ್ಪ್ರೆಷನ್, ಇದನ್ನು ತಲೆಯಲ್ಲಿ ಇಟ್ಕೊಂಡು ಇದನ್ನ ಡಿರೈವ್ ಮಾಡ್ಬೇಕಂತ, ಈಗಿನ ಡಿರೈವೇಶನ್ ಮಾಡ್ಬೇಕಂತ. ಏನಿತ್ತದು? ಇ ಟೌ ಡಿವೈಡೆಡ್ ಬೈ m ಅಂತ ಇತ್ತು. ನೆಗೆಟಿವ್ ಬಂದಿತ್ತು. ನೆಗೆಟಿವ್ ಯಾಕೆ ಬಂದಿತ್ತು? ವೆಲಾಸಿಟಿ, ಡ್ರಿಫ್ಟ್ ವೆಲಾಸಿಟಿ ಡೈರೆಕ್ಷನ್ ಹಿಂಗಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಡೈರೆಕ್ಷನ್ ಅದ್ರ ಆಪೋಸಿಟ್ ಇರುತ್ತೆ. ಹೀಗಾಗಿ ನೆಗೆಟಿವ್ ಬಂದಿತ್ತು. ಸೊ ನಾವು ಬರೀ ಅದನ್ನ ಮ್ಯಾಗ್ನಿಟ್ಯೂಡ್ ಅಷ್ಟೇ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ನೆಗೆಟಿವ್ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸರಿನಾ? ಇವಾಗ ಏನ್ ಕೊಟ್ಟಿದ್ದಾರೆ ಅವ್ರ ಕ್ವಶನ್ ಅಲ್ಲಿ, ಅಸ್ಯೂಮಿಂಗ್ ದ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ. ಕಂಡಕ್ಟಿವಿಟಿ ನೆನಪಾಯ್ತಾ? ಕಂಡಕ್ಟಿವಿಟಿ ನಿನ್ನೆಗಿನ ವಿಡಿಯೋದಲ್ಲಿ ನೋಡಿದ್ರಲ್ವಾ, ರೆಸಿಸ್ಟಿವಿಟಿಯ ಅಪೋಸಿಟ್ ವರ್ಡ್ ಕಂಡಕ್ಟಿವಿಟಿ. ಅದೇ ಕಂಡಕ್ಟಿವಿಟಿ ಬಗ್ಗೆ ಮಾತಾಡ್ತಾ ಇರೋದು. ನಿನ್ನೆಗೆ ಈ ಕಂಡಕ್ಟಿವಿಟಿ ಅಂದ್ರೆ ಏನು ಅಂತ ನೋಡಿದ್ರಿ. ಹಾಗೇನೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಡಿರೈವೇಶನ್ ಇತ್ತು. ಯಾವ ಡಿರೈವೇಶನ್ ಅಪ್ಪ ಅದು? J is equal to ಸಿಗ್ಮಾ ಇ. ಈ ಡಿರೈವೇಶನ್ ನೆನಪಿದ್ಯಾ? 3 ಮಾರ್ಕಿಗೆ ಕೇಳಿದ್ರು ಕೇಳಬಹುದು ಅಂತ ಹೇಳಿ ಸುಮ್ಮನೆ ಮಾಡಿಸಿದೆ. ಅಷ್ಟು ಒತ್ತು ಕೊಟ್ಟು ಮಾಡಿರ್ಲಿಲ್ಲ ನಾನು, ಬಟ್ ಮಾಡಿಸಿದೆ. ಅರ್ಥ ಆಗೋ ರೀತಿ ಮಾಡ್ತಿದ್ದೆ. ತುಂಬಾ ಈಸಿ ಇತ್ತು, ಹೌದಾ? ಅದೊಂದ್ಸಲ ನೋಡ್ಬಿಟ್ರೆ ತಲೆಗೆ ಹೋಗ್ಬಿಡತ್ತೆ. J ಅಂದ್ರೆ ಕರೆಂಟ್ ಡೆನ್ಸಿಟಿ, ಸಿಗ್ಮಾ ಅಂದ್ರೆ ಕಂಡಕ್ಟಿವಿಟಿ, ಇ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಈ ಎರಡು ನಮಗೆ ಬೇಕು, ಇದರಿಂದನೇ ನಾವು ಈ ಡಿರೈವೇಶನ್ ಮಾಡಕ್ಕಾಗೋದು, ಸರಿನಾ? ಸೊ ನಾನು ಏನ್ ಮಾಡೋಣ, ಒಂದು ಕಂಡಕ್ಟರ್ ತಗೊಂತೀನಿ, ಒಂದು ವೈರ್ ತಗೋತೀನಿ. ಈ ವೈರ್ ಇಂದ ಕ್ರಾಸ್ ಸೆಕ್ಷನ್ ಏರಿಯಾ ಏನಿರುತ್ತಲ್ವಾ, ಇದನ್ನ ನಾನು ಎ ಅಂತ ಕರ್ಕೊಂತೀನಿ, ಸರಿನಾ? ಈ ವೈರ್ ಅಂದ ತಕ್ಷಣ ಇದ್ರಲ್ಲಿ ಸಿಕ್ಕಾಪಟ್ಟೆ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ನಾನು ಫ್ರೀ ಇಲೆಕ್ಟ್ರಾನ್ ಪರ್ ಯೂನಿಟ್ ವಾಲ್ಯೂಮ್ ಅನ್ನ ಎನ್ ಅಂತ ಕರ್ಕೋತೀನಿ, ಓಕೆನಾ? ಎನ್ ಅಂದ್ರೆ ಎಷ್ಟು ಇಲೆಕ್ಟ್ರಾನ್ ಇದಾವೆ ಅಂತ ಅಲ್ಲ, ಇಲೆಕ್ಟ್ರಾನ್ ಎಷ್ಟು ಫ್ರೀ ಇಲೆಕ್ಟ್ರಾನ್ ಪರ್ ಯೂನಿಟ್ ವಾಲ್ಯೂಮ್ ಅನ್ನ ಎನ್ ಅಂತ ಕರ್ಕೋತೀನಿ. ಬರ್ದೇ ಬಿಡ್ತೀನಿ ಅದನ್ನ, ಸರಿನಾ? ಸೊ ಎನ್ ಅಂತಂದ್ರೆ ಏನು? ಎನ್ ಅಂತಂದ್ರೆ ನಂಬರ್ ಆಫ್ ಫ್ರೀ ಇಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್. ಇದನ್ನು ಎನ್ ಅಂತ ಕರ್ಕೊಂಡಿದ್ದೀನಿ. ನಾವು ಅಲ್ಟಿಮೇಟ್ ಆಗಿ ಏನ್ ಮಾಡ್ಬೇಕು? ಅಲ್ಟಿಮೇಟ್ ಆಗಿ ಈ ಸಿಗ್ಮಾಕಿರೋ ಎಕ್ಸ್ಪ್ರೆಷನ್ ಅನ್ನ ಕಂಡಿಡ್ಕೊಬೇಕು.
ಈ ಸಿಗ್ಮಾಕಿರೋ ಎಕ್ಸ್ಪ್ರೆಷನ್ ಕಂಡು ಹಿಡಿಬೇಕು ಅಂದ್ರೆ ನಾವು ಇದೇನಿದೆಯೋ ಈ ಫಾರ್ಮುಲಾ ಏನಿದೆ ಇದನ್ನ ನಾವಿಲ್ಲಿ ಯೂಸ್ ಮಾಡ್ಕೊಂತೀವಿ. ಈ ಫಾರ್ಮುಲಾ ಯೂಸ್ ಮಾಡ್ಬೇಕು ಅಂದ್ರೆ ನಮ್ಗೆ ಏನ್ ಗೊತ್ತಿರ್ಬೇಕು, ನಮ್ಗೆ ಕರೆಂಟ್ ಡೆನ್ಸಿಟಿ ಗೊತ್ತಿರ್ಬೇಕು. ಕರೆಂಟ್ ಡೆನ್ಸಿಟಿ ಅಂತಂದ್ರೆ ಕರೆಂಟ್ ಪರ್ ಯೂನಿಟ್ ಏರಿಯಾ. ಹೌದಾ? ಸೊ ಕರೆಂಟ್ ಡೆನ್ಸಿಟಿ ಗೊತ್ತಿರ್ಬೇಕು ಅಂದ್ರೆ ನಮಗಲ್ಲಿ ಕರೆಂಟ್ ಎಷ್ಟಿದೆ ಅನ್ನೋದು ಗೊತ್ತಿರ್ಬೇಕು. ಏರಿಯಾ ಎಷ್ಟಿದೆ ನಮಗೆ ಗೊತ್ತಿದೆ, ಕರೆಂಟ್ ಎಷ್ಟಿದೆ ಅನ್ನೋದು ಗೊತ್ತಿರ್ಬೇಕು. ಸೊ ಕರೆಂಟ್ ಕಂಡು ಹಿಡಿಬೇಕಂದ್ರೆ ನಾವೇನ್ ಮಾಡ್ಬೇಕು, ಕರೆಂಟ್ ಕಂಡು ಹಿಡಿಬೇಕಂದ್ರೆ ನಾವೇನ್ ಮಾಡ್ಬೇಕು, ಸೊ ಹೀಗೆ ಬ್ಯಾಕ್ ಟ್ರೇಸಿಂಗ್ ಮಾಡ್ಕೊಂಡು ಹೋಗ್ತಿದೀವಿ ಫಾರ್ಮುಲಾದಲ್ಲಿ. ಸೊ ಕರೆಂಟ್ ಕಂಡು ಹಿಡಿಬೇಕಂದ್ರೆ ನಾವೇನ್ ಮಾಡ್ಬೇಕು, ಕರೆಂಟ್ ಕಂಡು ಹಿಡಿಬೇಕಂದ್ರೆ ನಾವು ಕ್ಯೂ ಬೈ ಟಿ ಮಾಡ್ಬೇಕು. ಹೌದಾ? ಇದು ಗೊತ್ತಿರುವಂತ ವಿಚಾರ. ಕ್ಯೂ ಚಾರ್ಜ್ ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಚಾರ್ಜ್ ಬೇಕು ಅಂತಂದ್ರೆ ನಂಬರ್ ಆಫ್ ಇಲೆಕ್ಟ್ರಾನ್ಸ್ಗೆ ನಾವು ಯಾವ್ದ್ರಿಂದ ಮಲ್ಟಿಪ್ಲೈ ಮಾಡ್ಬೇಕು, ನಂಬರ್ ಆಫ್ ಇಲೆಕ್ಟ್ರಾನ್ಗೆ ನಾವು ಒಂದು ಇಲೆಕ್ಟ್ರಾನ್ ನ ಚಾರ್ಜ್ ನಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಸರಿನಾ? ಒಂದು ಇಲೆಕ್ಟ್ರಾನ್ ನ ಚಾರ್ಜ್ ನಿಂದ ಮಲ್ಟಿಪ್ಲೈ ಮಾಡ್ಕೊಬೇಕು. ಒಂದು ಇಲೆಕ್ಟ್ರಾನ್ಗಿರೋ ಚಾರ್ಜ್ ಈಗ ನೋಡ್ರೋ 10 ಇಲೆಕ್ಟ್ರಾನ್ ಇದಾವೆ. ಟೋಟಲ್ ಚಾರ್ಜ್ ಎಷ್ಟಾಯ್ತು ಕೇಳ್ತೇನೆ. ಇಲ್ಲ ನಮಗೆ ಕ್ಯೂ ಅಂತಂದ್ರೆ ಏನು, ಟೋಟಲ್ ಚಾರ್ಜ್. ಇವಾಗ 10 ಇಲೆಕ್ಟ್ರಾನ್ ಇದಾವೆ, ಟೋಟಲ್ ಚಾರ್ಜ್ ಎಷ್ಟು ಅಂತ ಕೇಳಿದಾಗ ನೀವು 10 ಇಂಟು ಒಂದು ಇಲೆಕ್ಟ್ರಾನ್ಗಿರೋ ಚಾರ್ಜ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಂತೀರಾ. ಹೌದಾ? ಆವಾಗ ನಮಗೆ ಟೋಟಲ್ ಚಾರ್ಜ್ ಸಿಗತ್ತೆ. ಹೌದಾ ಇಲ್ವಾ? ಕಾಮನ್ ಸೆನ್ಸ್. ಸೊ ಇಲ್ಲೂ ಅದನ್ನೇ ಮಾಡ್ಬೇಕು ನಾವು. ಇಲ್ಲಿ ನಮಗೆ ಟೋಟಲ್ ಚಾರ್ಜ್ ಸಿಗಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು, ಎಷ್ಟು ಇಲೆಕ್ಟ್ರಾನ್ ಇದೆ, ನಂಬರ್ ಆಫ್ ಇಲೆಕ್ಟ್ರಾನ್ ಅನ್ನ ನೋಡ್ಕೊಬೇಕು. ಅದಕ್ಕೆ ಆ ಒಂದು ಇಲೆಕ್ಟ್ರಾನ್ಗೆ ಏನ್ ಚಾರ್ಜ್ ಇರುತ್ತಲ್ವಾ ಅದರಿಂದ ಮಲ್ಟಿಪ್ಲೈ ಮಾಡ್ಕೊಬೇಕು. ಸರಿನಾ? ಸೊ ಇದನ್ನ ಮಾಡ್ಬೇಕು ಅಂದ್ರೆ ನಮಗೆ ನಂಬರ್ ಆಫ್ ಇಲೆಕ್ಟ್ರಾನ್ ಎಷ್ಟಿದೆ ಗೊತ್ತಾಗ್ಬೇಕಲ್ಲ. ನೋಡ್ರೋ ಎಲ್ಲಿಂದ ಶುರುವಾಗಿ ನಮ್ಗೆ ಇದು ಬರ್ಬೇಕಂದ್ರೆ ಕರೆಂಟ್ ಡೆನ್ಸಿಟಿ ಗೊತ್ತಿರಬೇಕು. ಕರೆಂಟ್ ಡೆನ್ಸಿಟಿ ಗೊತ್ತಿರ್ಬೇಕಂದ್ರೆ ಕರೆಂಟ್ ಎಷ್ಟು ಗೊತ್ತಿರಬೇಕು. ಕರೆಂಟ್ ಎಷ್ಟು ಗೊತ್ತಿರ್ಬೇಕಂದ್ರೆ ಚಾರ್ಜ್ ಎಷ್ಟು ಗೊತ್ತಿರಬೇಕು. ಚಾರ್ಜ್ ಎಷ್ಟು ಗೊತ್ತಿರಬೇಕು ಅಂದ್ರೆ ನಂಬರ್ ಆಫ್ ಇಲೆಕ್ಟ್ರಾನ್ ಇಂಟು ಒಂದು ಇಲೆಕ್ಟ್ರಾನ್ ಇರೋ ಚಾರ್ಜ್. ಅಂದ್ರೆ ಅಲ್ಲಿ ನಮ್ಗೆ ನಂಬರ್ ಆಫ್ ಇಲೆಕ್ಟ್ರಾನ್ ಗೊತ್ತಿರಬೇಕು. ಸೊ ಈ ನಂಬರ್ ಆಫ್ ಇಲೆಕ್ಟ್ರಾನ್ ಹೆಂಗೆ ಕಂಡುಹಿಡಿಯೋದು, ಇಲ್ಲಿದೆಯಲ್ವಾ ಫ್ರೀ ಇಲೆಕ್ಟ್ರಾನ್ಗಳ ಸಂಖ್ಯೆ ಅಥವಾ ಟೋಟಲ್ ಅಲ್ಲಿ ನಂಬರ್ ಆಫ್ ಫ್ರೀ ಇಲೆಕ್ಟ್ರಾನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಸೊ ಇದರಲ್ಲಿ ನಂಬರ್ ಆಫ್ ಫ್ರೀ ಇಲೆಕ್ಟ್ರಾನ್ಸ್ ಮಾತ್ರ ಸಿಗ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಕೋಬೇಕಪ್ಪ, ನಾವು ಇದಕ್ಕೆ ವಾಲ್ಯೂಮ್ ಇಂದ ಮಲ್ಟಿಪ್ಲೈ ಮಾಡ್ಕೊಬೇಕು. ಸರಿನಾ? ಇದಕ್ಕೆ ನಾವು ವಾಲ್ಯೂಮ್ ನಿಂದ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಈ ವಾಲ್ಯೂಮ್ ಕ್ಯಾನ್ಸಲ್ ಆಗುತ್ತೆ, ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ನಮಗೆ ಸಿಗತ್ತೆ. ಹೌದಾ? ಸೊ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಸಿಗ್ಬೇಕು ಅಂದ್ರೆ ನಾವು ಇದಕ್ಕೆ ವಾಲ್ಯೂಮ್ ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಸರಿ, ಅದಕ್ಕೆ ನಮ್ಗೆ ವಾಲ್ಯೂಮ್ ಎಷ್ಟಿದೆ ಅನ್ನೋದು ಗೊತ್ತಿರ್ಬೇಕಲ್ಲ. ಸೊ ಆ ವಾಲ್ಯೂಮ್ ಎಷ್ಟಿದೆ ಅಂತ ನಾವು ತಿಳ್ಕೊಬೇಕು ಅಂತಂದ್ರೆ ನಿಮ್ಗೆ ಯಾರು ಈ ರೀತಿ ಡಿರೈವೇಶನ್ ಪಾಠ ಮಾಡಲ್ಲ. ಯಾಕೆ ಅನ್ನೋ ನಿಮ್ ಪ್ರತಿ ಸ್ಟೆಪ್ಪು ನಿಮ್ ತಲೆಗೆ ಹೋಗ್ಬೇಕು. ಯಾಕೆ ಈ ತರ ಮಾಡ್ತಿದ್ದೀನಿ ನಾನು ನಿಮ್ಗೆ ಗೊತ್ತಾಗ್ಬೇಕು. ಹೀಗಾಗಿ ನಿಮ್ಗೆ ಬ್ಯಾಕ್ ಟ್ರೇಸಿಂಗ್ ಹೇಳ್ಕೊಡ್ತಾ ಇರೋದು. ಸರಿನಾ? ಸೊ ಇದಕ್ಕೆ ವಾಲ್ಯೂಮ್ ನಿಂದ ಮಲ್ಟಿಪ್ಲೈ ಮಾಡ್ಕೊಬೇಕು. ಇಲ್ಲಿ ವಾಲ್ಯೂಮ್ ಹೆಂಗ್ ಕಂಡುಹಿಡಿಯೋದು, ಈಗ ಇದೇ ದೊಡ್ಡ ಸವಾಲು. ಸರಿನಾ? ಸೊ ಇದಕ್ಕೆ ವಾಲ್ಯೂಮ್ ಹೆಂಗ್ ಕಂಡುಹಿಡಿಯೋದು, ಏರಿಯಾಕ್ಕೆ ನೀವು ಲೆಂತ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಇದ್ರ ಪೂರ್ತಿ ವಾಲ್ಯೂಮ್ ಸಿಗುತ್ತೆ. ಇದು ಕಾಮನ್ ಸೆನ್ಸ್ ಗೊತ್ತಿರುವಂತ ವಿಚಾರ. ಸೊ ವಾಲ್ಯೂಮ್ ಕಂಡುಹಿಡಿಬೇಕು ಅಂದ್ರೆ ಏರಿಯಾ ಇಂಟು ಲೆಂತ್ ಮಾಡ್ಬೇಕು. ಏರಿಯಾ ಅಂತೂ ನಮ್ಗೆ ಗೊತ್ತೇ ಇದೆ. ಲೆಂತ್ ಹೇಗ್ ಕಂಡುಹಿಡಿಯೋದು, ಇದು ದೊಡ್ಡ ಸಮಸ್ಯೆ ಆಯ್ತು. ಈಗ ಲೆಂತ್ ಹೇಗ್ ಕಂಡುಹಿಡಿಯೋದಪ್ಪ ಅಂತ ನಮ್ಗೆ ವೆಲಾಸಿಟಿ ಗೊತ್ತಿದೆ, ಇದರಿಂದ ನಾವು ಲೆಂತ್ ಅನ್ನ ಕಂಡುಹಿಡ್ಕೊಂತೀವಿ. ಸರಿನಾ? ಸೊ ವೆಲಾಸಿಟಿ ಹೆಂಗಿರುತ್ತಪ್ಪ, ವೆಲಾಸಿಟಿ ಎಕ್ಸ್ಪ್ರೆಷನ್ ಏನ್ ಬರುತ್ತೆ, ವೆಲಾಸಿಟಿ ಅಂದ್ರೆ ನಮ್ಗೆ ಇಲ್ಲಿ ಗೊತ್ತಿರೋದು ಒಂದೇ ವೆಲಾಸಿಟಿ, ಡ್ರಿಫ್ಟ್ ವೆಲಾಸಿಟಿ. ವೆಲಾಸಿಟಿ ಅಂತಂದ್ರೆ ಏನಪ್ಪಾ, ಡಿಸ್ಟೆನ್ಸ್ ಅಥವಾ ಲೆಂತ್ ಏನಿದೆ ಡಿವೈಡೆಡ್ ಬೈ ಟೈಮ್. ಇದು ಮಾಡಿದ್ರೆ ನಮಗೆ ವೆಲಾಸಿಟಿ ಸಿಗತ್ತೆ. ಸೊ ನನಗೆ ಡಿಸ್ಟೆನ್ಸ್ ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು, ಟೈಮ್ ಇಂಟು ವೆಲಾಸಿಟಿ ಮಾಡ್ಕೊಬೇಕು. ಸೊ ಟೈಮ್ ಇಂಟು ವೆಲಾಸಿಟಿ ಮಾಡಿದ್ರೆ ಏನ್ ಸಿಗತ್ತೆ ನಮ್ಗೆ, ಟೈಮ್ ಇಂಟು ವೆಲಾಸಿಟಿ ಮಾಡಿದ್ರೆ ಏನ್ ಸಿಗತ್ತೆ ನಮ್ಗೆ, ಆ ಒಂದು ಲೆಂತ್ ಅಥವಾ ಡಿಸ್ಟೆನ್ಸ್ ಏನೋ ಒಂದು ಸಿಗತ್ತೆ. ಹೌದಾ? ಆ ಡಿಸ್ಟೆನ್ಸ್ ಏನೋ ಒಂದು ಸಿಗತ್ತೆ. ಈಗ ಈ ಡಿಸ್ಟೆನ್ಸ್ ಅನ್ನ ನಾವು ಏರಿಯಾ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ವಾಲ್ಯೂಮ್ ಸಿಗತ್ತೆ. ಹೌದಾ? ಸೊ ಇದೇ ಡಿಸ್ಟೆನ್ಸ್ ಅನ್ನ ನಾವು ಏರಿಯಾ ಜೊತೆಗೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಮಗೆ ವಾಲ್ಯೂಮ್ ಸಿಗತ್ತೆ. ಹೌದಾ? ಸೊ ಡಿಸ್ಟೆನ್ಸ್ ಏನಿದೆ, ಡಿಸ್ಟೆನ್ಸ್ ಜಾಗದಲ್ಲಿ ನಾವು ಇದನ್ನ ಬರ್ಕೊಬಹುದು. ಹೌದಾ? ಟಿ ಇಂಟು ಡ್ರಿಫ್ಟ್ ವೆಲಾಸಿಟಿ ಬರ್ಕೊಬಹುದು. ಸೊ ಟಿ ಇಂಟು ಡ್ರಿಫ್ಟ್ ವೆಲಾಸಿಟಿ ಅಂತ ಬರ್ಕೊಬಹುದು. ಇದು ನಮಗೆ ವಾಲ್ಯೂಮ್ ಸಿಗತ್ತೆ. ಈಗ ಇದೇ ವಾಲ್ಯೂಮ್ ಅನ್ನ ನಾವು ಇದ್ರ ಜೊತೆಗೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ, ಅಂದ್ರೆ ಎನ್ ಜೊತೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಮ್ಗೆ ಏನ್ ಸಿಗ್ಬೇಕಾಯ್ತು, ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ ಸಿಗ್ಬೇಕಾಯ್ತು. ಕ್ಲಿಯರ್ ಮಕ್ಳ? ನೋಡ್ರೋ ಇದಕ್ಕೆ ವಾಲ್ಯೂಮ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಈ ವಾಲ್ಯೂಮ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ವಾಲ್ಯೂಮ್ ಬರ್ಕೊಂಡೆ ಅಂತ ಇಟ್ಕೊಳ್ಳಿ. ಇದಕ್ಕೆ ನಾವು ವಾಲ್ಯೂಮ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಈ ವಾಲ್ಯೂಮ್ ಕ್ಯಾನ್ಸಲ್ ಆಗುತ್ತೆ, ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಉಳ್ಕೊಳ್ಳುತ್ತೆ. ಅಂದ್ರೆ ನಾವು ಯಾವ್ದಕ್ಕೆ ವಾಲ್ಯೂಮ್ ಇಂದ ಮಲ್ಟಿಪ್ಲೈ ಮಾಡಬೇಕು, ಎನ್ ಗೆ ವಾಲ್ಯೂಮ್ ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಹೌದಾ? ಸೊ ಎನ್ ಗೆ ವಾಲ್ಯೂಮ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ ಸಿಗುತ್ತೆ. ಹೌದಾ? ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ ಸಿಗುತ್ತೆ. ಸೊ ಎನ್ ಅಂತಂದ್ರೆ ಏನಿದೆ, ಎನ್ ಆಲ್ರೆಡಿ ಇದೆ. ವಾಲ್ಯೂಮ್ ಎಷ್ಟಿದೆಯಪ್ಪ, ವಾಲ್ಯೂಮ್ ಇರೋದು ಇಷ್ಟು. ಹೌದಾ? ಎ ವಿ ಡಿ ಇಂಟು ಟಿ. ಸೊ ವಾಲ್ಯೂಮ್ ಜಾಗದಲ್ಲಿ ನಾವು ಅದನ್ನು ಬರ್ಕೊಳ್ಳೋಣ, ಎ ವಿ ಡಿ ಇಂಟು ಟಿ. ಸರಿನಾ? ಸೊ ಇದು ಎಕ್ಸ್ ಅಂತ ಹಾಕೊಳ್ಳೋದು ಬೇಡ, ಮಲ್ಟಿಪ್ಲೈ ಮಾಡ್ತಿದೀವಿ ಅನ್ನೋದು ಗೊತ್ತಾಗುತ್ತೆ. ಹೌದಾ? ಇಂಟು ಅಂತ ಹಾಕೊಳ್ಳೋದು ಬೇಡ, ಮಲ್ಟಿಪ್ಲೈ ಮಾಡ್ತಿದೀವಿ ಅನ್ನೋದು ಗೊತ್ತಾಗುತ್ತೆ. ಸೊ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ನಮ್ಗೆ ಹೀಗೆ ಸಿಗುತ್ತೆ. ಇಷ್ಟು ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇದಾವೆ. ಇವಾಗ ಈಗ ನನಗೆ ಏನ್ ಮಾಡ್ಬೇಕು, ಈಗ ನನಗೆ ಕರೆಂಟ್ ಕಂಡು ಹಿಡಿಬೇಕು. ಹೌದಾ? ಸೊ ಕರೆಂಟ್ ಕಂಡು ಹಿಡಿಬೇಕಂದ್ರೆ ನನಗೆ ಏನ್ ಮಾಡ್ಬೇಕು, ಕ್ಯೂ ಬೈ ಟಿ ಮಾಡ್ಬೇಕಾಯ್ತು.
ಆವಾಗ ನಾ ಏನೇನ್ ಸ್ಟೆಪ್ಸ್ ಹೇಳ್ತಾ ಇದೀನೋ ಅದ್ರ ಉಲ್ಟಾ ಬರ್ತಿದ್ದೀನಿ ಇವಾಗ ಅರ್ಥ ಆಗ್ತಿದೆ ಅಲ್ವಾ ಪ್ರತಿ ಸ್ಟೆಪ್ ಅನ್ನು ಏನಕ್ಕೆ ಮಾಡ್ತಿದ್ದೀನಿ ಅಂತ. ಕ್ಯೂ ಅಂತಂದ್ರೆ ಟೋಟಲ್ ಚಾರ್ಜ್. ಸೊ ಟೋಟಲ್ ಚಾರ್ಜ್ ಬೇಕು. ಸಪೋಸ್ ಇಲ್ಲಿ ಒಂದು 25 ಇಲೆಕ್ಟ್ರಾನ್ ಇದೆ ಅಂತ ಇಟ್ಕೊಳ್ಳಿ, 25 ಇಲೆಕ್ಟ್ರಾನ್ ಇದೆ, ನನಗೆ ಅದ್ರ ಟೋಟಲ್ ಚಾರ್ಜ್ ಬೇಕು. ಹಿಂಗೆ 25 ಇಲೆಕ್ಟ್ರಾನ್ ಇದೆ, ನನಗೆ ಟೋಟಲ್ ಚಾರ್ಜ್ ಬೇಕು. ಅವಾಗ ನಾನು ಏನ್ ಮಾಡ್ಕೋತೀನಿ, 25 ಇಂಟು ಈ 1 ಇಲೆಕ್ಟ್ರಾನಿಗೆ ಎಷ್ಟು ಚಾರ್ಜ್ ಇತ್ತಲ್ವಾ ಅದರಿಂದ ಅದನ್ನ ಮಲ್ಟಿಪ್ಲೈ ಮಾಡ್ಕೊಂತೀನಿ. ಕಾಮನ್ ಸೆನ್ಸ್, ಹೌದಾ? ಸೊ ಇಷ್ಟನ್ನು ಮಾಡಿದ್ರೆ ನನಗೆ ಈ 25 ಇಲೆಕ್ಟ್ರಾನಿಗೆ ಇರೋ ಟೋಟಲ್ ಚಾರ್ಜ್ ಸಿಗುತ್ತೆ. ಗೊತ್ತಾಯ್ತಾ? ಸೊ ಇಲ್ಲಿ ಅದನ್ನೇ ಮಾಡೋಣ. ಇಲ್ಲಿ ಏನ್ ಮಾಡೋಣ, ಟೋಟಲ್ ಚಾರ್ಜ್ ಬೇಕು ಅಂತಂದ್ರೆ 1 ಇಲೆಕ್ಟ್ರಾನ್ಗೆ ಇರೋ ಚಾರ್ಜ್ ಎಷ್ಟಪ್ಪ, ಇ. ಅದನ್ನ ನಾವ್ ಏನ್ ಮಾಡ್ಕೋಬೇಕು, ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಎಷ್ಟಿದೆ, ಇಷ್ಟಿದೆ, ಹೌದಾ? ಎನ್ ಎ ವಿ ಡಿ ಇಂಟು ಟಿ, ವಿ ಡಿ ಇಂಟು ಟಿ, ಈ ರೀತಿಯಾಗಿದೆ, ಸರಿನಾ? ಸೊ ಇವಾಗ ಕ್ಯೂ ಜಾಗದಲ್ಲಿ ಇದನ್ನ ಬರ್ಕೊಂಡೆ, ಡಿವೈಡೆಡ್ ಬೈ ಏನಿತ್ತು, ಟಿ ಇತ್ತು. ಸೊ ಡಿವೈಡೆಡ್ ಬೈ ಟಿ ಅಂತ ಬರ್ಕೊಂತೀನಿ. ಮೇಲ್ಗಡೆಗಿರೋ ಟಿ ಕೆಳಗಡೆಗಿರೋ ಟಿ ಕ್ಯಾನ್ಸಲ್ ಆಗುತ್ತೆ. ಒಟ್ಟಿನಲ್ಲಿ ನಮಗೆ ಐ ಇಸ್ ಈಕ್ವಲ್ ಟು ಈ ಇಕ್ವೇಶನ್ ಸಿಗುತ್ತೆ. ಸೊ ನಾ ಇದನ್ನೇ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಬರ್ಕೋತೀನಿ, ಚಂದ ಮಾಡಿ ಬರ್ಕೋತೀನಿ. ಐ ಇಸ್ ಈಕ್ವಲ್ ಟು ಎನ್ ಇದೆ, ಇ ಇದೆ, ಎ ಇದೆ, ವಿ ಡಿ ಅನ್ನೋದೊಂದಿದೆ, ಹೌದಾ? ಸೊ ಐ ಇಸ್ ಈಕ್ವಲ್ ಟು ಎನ್ ಇ ಎ ವಿ ಡಿ. ಇದೊಂದು ಫಾರ್ಮುಲಾ ನಿಮಗೆ ತುಂಬಾ ಕಡೆ ಹೆಲ್ಪ್ ಆಗುತ್ತೆ. ಸೊ ಮುಂದೆ ನೀವು ನ್ಯೂಮರಿಕಲ್ ಸಾಲ್ವ್ ಮಾಡಬೇಕಾದ್ರೂ ಇದು ನಿಮಗೆ ಹೆಲ್ಪ್ ಆಗಬಹುದು. ಹೀಗಾಗಿ ಫಾರ್ಮುಲಾ ನೀವು ಬೇಕಾದ್ರೆ ಪಕ್ಕದಲ್ಲಿ ಎಲ್ಲಾದ್ರೂ ಬರ್ದಿಟ್ಕೋಬಹುದು. ಬಟ್ ನಮ್ ಡಿರೈವೇಶನ್ ಮುಗಿಲಿಲ್ಲ, ಸರಿನಾ? ಸೊ ನಮಗೆ ಕರೆಂಟ್ ಎಷ್ಟಿದೆ ಅಂತ ಗೊತ್ತಾಯ್ತು. ಇವಾಗ ನಾವು ಕರೆಂಟ್ ಡೆನ್ಸಿಟಿ ನೋಡ್ಬೋದು, ಸರಿನಾ? ಅಥವಾ ನಾವಿಲ್ಲಿ ಒಂದು ಕೆಲಸ ಮಾಡ್ಬೋದು, ಒಂದು ಐಡಿಯಾ ಮಾಡ್ಬೋದು. ವಿ ಡಿ ಅಂತ ಇದೆಯಲ್ವಾ, ವಿ ಡಿ ಜಾಗದಲ್ಲಿ ಅಲ್ಲಿ ಏನ್ ಬರುತ್ತೆ ಅನ್ನೋದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ನೋಡ್ಬೋದು. ಇವಾಗ ಬರೋಣ, ಐ ಇಸ್ ಈಕ್ವಲ್ ಟು ಏನ್ ಬರುತ್ತೆ ಅಂತ. ಐ ಇಸ್ ಈಕ್ವಲ್ ಟು ಎನ್ ಇ ಎ, ಎನ್ ಇ ಎ ವಿ ಡಿ ಜಾಗದಲ್ಲಿ ಇದನ್ನ ಬರೆಯೋಣ, ಸರಿನಾ? ಇ ಟೌ ಬೈ ಎಂ ಅಂತ ಬರೆಯೋಣ. ಇ ಟೌ ಬೈ ಎಂ ಅಂತ ಬರೆಯೋಣ. ಇಲ್ಲಿ 2 ಇ ಇದೆ, ಸೊ ಅದನ್ನ ನಾನು ಇ ಸ್ಕ್ವೇರ್ ಅಂತ ಬರ್ಕೊಬಹುದು, ಸರಿನಾ? ಸೊ 2 ಇ ಇದೆ, ಅದ್ರ ಬದಲಿಗೆ ನಾನು ಇ ಸ್ಕ್ವೇರ್ ಅಂತ ಬರ್ಕೊಂತೀನಿ, ಸರಿನಾ? ಈ ರೀತಿಯಾಗಿ ಬಂತು. ಇವಾಗ ನೀವು ಒಂದು ವಿಷಯ ಅಬ್ಸರ್ವ್ ಮಾಡಿ, ಇಲ್ಲಿ ಎ ಇದೆಯಲ್ವಾ, ಈ ಎ ಅನ್ನ ನಾನು ಏನ್ ಮಾಡ್ತೇನೆ, ಈ ಕಡೆ ಓಡಿಸ್ಕೊಂಡ್ಬಿಡ್ತೇನೆ. ಈ ಎ ಅನ್ನ ಈ ಕಡೆ ಓಡಿಸಿದಾಗ ಏನಾಗುತ್ತೆ, ಇದೇ ಎ ಅನ್ನ ನಾನು ಈ ಕಡೆ ಓಡಿಸಿದಾಗ ಡಿವೈಡೆಡ್ ಬೈ ಎ ಆಗುತ್ತೆ, ಕರೆಕ್ಟಾ? ಐ ಡಿವೈಡೆಡ್ ಬೈ ಎ ಅಂತಂದ್ರೆ ಏನು, ಕರೆಂಟ್ ಪರ್ ಯೂನಿಟ್ ಏರಿಯಾ ಅಂತಂದ್ರೆ ಏನು, ಅದೇ ಕರೆಂಟ್ ಡೆನ್ಸಿಟಿ, ಹೌದಾ? ಸೊ ಇದನ್ನೇ ನಾನು ಏನಂತ ಕರಿಬಹುದು, ಕರೆಂಟ್ ಡೆನ್ಸಿಟಿ ಅಂತ ಕರಿಬಹುದು. ಸೊ ಕರೆಂಟ್ ಡೆನ್ಸಿಟಿ ಅಂದ್ರೆ ಜೆ ಅಂತ ಕರಿಬಹುದು, ಸರಿನಾ? ಇವಾಗ ನೀವ್ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಏನ್ ಫಾರ್ಮುಲಾ ಬಂದಿದೆಯಲ್ಲ, ಇದಕ್ಕೆ ಬೇಕಾದ್ರೆ ಇಕ್ವೇಶನ್ ನಂಬರ್ 1 ಅಂತ ಕೊಟ್ಕೊಳ್ಳಿ. ಈ ಫಾರ್ಮುಲಾ ಏನಿತ್ತಲ್ವಾ ಇದನ್ನ ಇನ್ನೊಂದ್ಸಲ ಬರ್ಕೊಂಡು ಇದಕ್ಕೆ ಇಕ್ವೇಶನ್ ನಂಬರ್ 2 ಅಂತ ಕೊಟ್ಕೊಳ್ಳಿ. ಯಾವ್ದಕ್ಕೆ, ಇದಕ್ಕಲ್ಲ, ಇದಕ್ಕೆ, ಸರಿನಾ? ಜೆ ಜಾಗದಲ್ಲಿ ಜೆ ಇದೆ, ಈ ಇರೋ ಕಡೆ ಇ ಇದೆ. ಇದನ್ನ ಬೇಕಾದ್ರೆ ಒಂದ್ ಸ್ವಲ್ಪ ಆ ಕಡೆ ಬರ್ಕೋತೀನಿ ನಾನು. ಇ ಮತ್ತೆ ಟಿ ಅನ್ನ ಒಂದ್ ಸ್ವಲ್ಪ ಸ್ವ್ಯಾಪ್ ಮಾಡಿ ಬರ್ಕೋತೀನಿ. ಇ ಮತ್ತೆ ಟೌ ಅನ್ನ ಒಂದ್ ಸ್ವಲ್ಪ ಸ್ವ್ಯಾಪ್ ಮಾಡಿ ಬರ್ಕೊಂತೀನಿ, ಸರಿನಾ? ಟೌ ಮೊದಲು ಬರೀತೀನಿ, ಆಮೇಲೆ ಇ ಬರೀತೀನಿ. ಟೌ ಮೊದಲು ಬರ್ಕೊಂತೆ, ಆಮೇಲೆ ಇ ಬರೀತೆ, ಸರಿನಾ? ಸೊ ನೋಡಿ, ಜೆ ಜಾಗದಲ್ಲಿ ಜೆ ಇದೆ, ಇಕ್ವೇಶನ್ 1, ಈ ಇಕ್ವೇಶನ್ ಮತ್ತೆ ಈ ಇಕ್ವೇಶನ್ ಅನ್ನ ಕಂಪೇರ್ ಮಾಡ್ರೋ. ಜೆ ಜಾಗದಲ್ಲಿ ಜೆ ಇದೆ, ಈ ಜಾಗದಲ್ಲಿ ಇ ಇದೆ, ಸಿಗ್ಮಾ ಜಾಗದಲ್ಲಿ ಯಾರಿದ್ದಾನೆ, ಇಷ್ಟು ಅಂತಂದ್ರೆ ಏನು, ಇಷ್ಟು ಅಂತಂದ್ರೆ ಸಿಗ್ಮಾ, ಹೌದಾ? ಸೊ ಈ 2 ಇಕ್ವೇಶನ್ ಗಳನ್ನ ಕಂಪೇರ್ ಮಾಡ್ಕೊಂಡು ನಾವು ಏನ್ ಹೇಳ್ಬಹುದು, ಸಿಗ್ಮಾ ಜಾಗದಲ್ಲಿ ಯಾರಿದ್ದಾನೆ, ಸಿಗ್ಮಾ ಜಾಗದಲ್ಲಿ ಇವನಿದ್ದಾನೆ, ಹೌದಾ? ಸೊ ದಿಸ್ ಒನ್ ಇಸ್ ಈಕ್ವಲ್ ಟು ಸಿಗ್ಮಾ. ಸೊ ನಾವೇನಾದ್ರು ಹೇಳ್ಬಹುದು ಇದನ್ನು ಕಂಪೇರ್ ಮಾಡ್ಕೊಂಡು, ಸಿಗ್ಮಾ ಇಸ್ ಈಕ್ವಲ್ ಟು ಎನ್ ಇ ಸ್ಕ್ವೇರ್ ಟೌ ಡಿವೈಡೆಡ್ ಬೈ ಎಂ ಅಂತ ಈಸಿಯಾಗಿ ಹೇಳ್ಬಹುದು. ಇದೇ ನಾವು ಮಾಡಬೇಕಾಗಿರುವಂತ ಡಿರೈವೇಶನ್. ತುಂಬಾ ಈಸಿ ಇತ್ತು. ಆಕ್ಚುಲಿ ನಮ್ಗೆ ತಲೆ ತಿಂದಿರೋ ವಿಷಯ ಯಾವ್ದಿಲ್ಲಿ, ನಮಗ್ ತಲೆ ತಿಂದಿರೋ ವಿಷಯ ನಾವ್ ಇದ್ರ ಬ್ಯಾಕ್ ಗ್ರೌಂಡ್ ಟ್ರೇಸ್ ಮಾಡ್ತಾ ಹೋಗಿದ್ವಲ್ವಾ, ಅದು ನಿಮಗೆ ಅರ್ಥ ಆಯ್ತು ಅಂತಂದ್ರೆ ಅದ್ರ ಮುಂದಿಂದೆಲ್ಲ ಈಸಿ ಕಂಡ್ರೋ. ಇದು ಒಂದಾಯ್ತು ಅಂದ್ರೆ, ಇಲ್ಲಿವರೆಗೆ ಎರೈವಾದ್ರಿ ಅಂದ್ರೆ ಬಿ ಡಿ ಜಾಗದಲ್ಲಿ ಇದನ್ನು ಬರ್ಕೊಂತೀರಾ, ಈಸಿಯಾಗಿ ಅಲ್ಲಿ ಕ್ಯಾನ್ಸಲ್ ಆಗೋದು, ಮಲ್ಟಿಪ್ಲೈ ಆಗೋದು ಅವೆಲ್ಲ ಅಂತೂ ನೀವು ಮಾಡ್ತೀರಾ. ಅದು ಮಾಡಾದ್ಮೇಲೆ ಇದನ್ನ ಈ ಬೇಸಿಕ್ ಇಕ್ವೇಶನ್ ಇತ್ತಲ್ವಾ ನಿನ್ನೆ ಕಲ್ತಿರೋದು, ಆ ಇಕ್ವೇಶನ್ ಜೊತೆ ಕಂಪೇರ್ ಮಾಡ್ತೀರಾ. ಜೆ ಜಾಗದಲ್ಲಿ ಜೆ ಇದೆ, ಈ ಜಾಗದಲ್ಲಿ ಇ ಇದೆ, ಸೊ ಸಿಗ್ಮಾ ಜಾಗದಲ್ಲಿ ಇದಿರೋದ್ರಿಂದ ಇದ್ರ ವ್ಯಾಲ್ಯೂನೇ ಸಿಗ್ಮಾಗೆ ಈಕ್ವಲ್ ಆಗಿರ್ಬೇಕಾಯ್ತು ಅಂತ ಹೇಳಿ ನೀವು ಇದನ್ನ ಪ್ರೂವ್ ಮಾಡ್ತೀರಾ, ಸರಿನಾ? ಸೊ ಇದನ್ನ ಸಿಸ್ಟಮ್ಯಾಟಿಕ್ ಆಗಿ ಎಕ್ಸಾಮ್ ನಲ್ಲಿ ಹೇಗೆ ಬರೆಯೋದು ಅನ್ನೋದನ್ನ ಡಿಸ್ಪ್ಲೇ ಮಾಡ್ತಿದ್ದಾನೆ. ಒಂದ್ಸಲ ನೋಡ್ಕೊಳ್ಳಿ, ಬೇಕಾದ್ರೆ ಪಾಸ್ ಮಾಡ್ಕೊಂಡು ಒಂದ್ಸಲ ಓದ್ಕೊಳ್ಳಿ, ಇದೇ ರೀತಿ ಎಕ್ಸಾಮ್ ನಲ್ಲಿ ಬರೀರಿ, ಸರಿನಾ? ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ಒಂದು ಕಾನ್ಸೆಪ್ಟ್ ಮಿಸ್ ಆಗಿತ್ತು, ಸೊ ಅದನ್ನ ಇವಾಗ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ. ಮಾಡ್ಕೊಂಡು ಎಡಿಟ್ ಮಾಡ್ಬೇಕಾದ್ರೆ ಅಲ್ಲಿ ಹಾಕ್ತೀನಿ, ಓಕೆನಾ? ಸೊ ಯಾವುದು ಆ ಕಾನ್ಸೆಪ್ಟ್ ಅಂತಂದ್ರೆ ಮೊಬಿಲಿಟಿ. ಬುಕ್ ಅಲ್ಲ ಈ ಟಾಪಿಕ್ ಅಲ್ಲಿ ಲಾಸ್ಟ್ ಕೊಟ್ಬಿಟ್ಟಿದ್ದಾರೆ, ಹೀಗಾಗಿ ಮಿಸ್ ಆಗಿತ್ತು, ನಾನು ನೋಡಿರ್ಲಿಲ್ಲ, ಇವಾಗ ನೋಡಿದ್ದೀನಿ, ಸರಿನಾ? ಮೊಬಿಲಿಟಿ ಅಂತಂದ್ರೆ ಏನು, ಏನಿಲ್ಲ, ಡ್ರಿಫ್ಟ್ ವೆಲಾಸಿಟಿ ಬಗ್ಗೆ ಕಲ್ತಿದ್ದಾರೆ ತಾನೆ. ಆ ಡ್ರಿಫ್ಟ್ ವೆಲಾಸಿಟಿ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆಯೋ ಇದನ್ನೇ ನಾವು ಮೊಬಿಲಿಟಿ ಅಂತ ಕರಿತೀವಿ. ಇದನ್ನ ಮ್ಯೂ ಅನ್ನೋ ಅಕ್ಷರದಿಂದ ಡಿನೋಟ್ ಮಾಡ್ತೀವಿ ಈ ರೀತಿ,
ಸರಿನಾ? ಅದ್ ಹೆಂಗೆ ಅದ್ ನೋಡಿ, ಇದೊಂದ್ ಸ್ವಲ್ಪ ಈ ಕೋಲ್ ಒಂದ್ ಸ್ವಲ್ಪ ಉದ್ದ ಇರ್ತದೆ, ಇವು ಬರೆಯೋದೆಯ ಈ ಕೋಲ್ ಒಂದ್ ಸ್ವಲ್ಪ ಉದ್ದ, ಆಮೇಲೆ ಹೀಗ್ ಬರುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ ನೋಡಿದ್ರೆ ನಿಮ್ಗೆ ಗೊತ್ತಾಗೋಗುತ್ತೆ, ನಂಗೂ ಅದು ಸರಿ ಮಾಡಿ ಬರ್ಲಿಕ್ಕೆ ಬರುದಿಲ್ಲ. ಸರಿನಾ? ಇದು ಮೊಬಿಲಿಟಿ. ಏನ್ ಈ ಮೊಬಿಲಿಟಿ ಅಂತಂದ್ರೆ ಆ ವಸ್ತುವಿನಲ್ಲಿ ಇಲೆಕ್ಟ್ರಾನ್ಸ್, ಫ್ರೀ ಎಲೆಕ್ಟ್ರಾನ್ಸ್ ಇರ್ತಾವಲ್ವಾ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಕಬ್ಬಿಣ ತಗೊಂತೀನಿ, ಆ ಕಬ್ಬಿಣದೊಳಗಡೆ ಫ್ರೀ ಎಲೆಕ್ಟ್ರಾನ್ಸ್ ಇರ್ತವೆ. ಆ ಫ್ರೀ ಎಲೆಕ್ಟ್ರಾನ್ಸ್ ಎಷ್ಟು ಈಸಿಯಾಗಿ ಅಡ್ಡಾಡ್ಕೊಂಡಿರಬಹುದು ಅನ್ನೋದನ್ನೇ ಮೊಬಿಲಿಟಿ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಕಬ್ಬಿಣ ತಗೊಂಡಿದ್ದೀನಿ, ಅದಕ್ಕೊಂದು ಮೊಬಿಲಿಟಿ ಇರುತ್ತೆ. ಸರಿನಾ? ಸ್ವಲ್ಪ ಹೀಟ್ ಮಾಡಿದೆ ನಾನು, ಹೀಟ್ ಮಾಡಿದಾಗ ಅದರ ಮೊಬಿಲಿಟಿ ಕಮ್ಮಿ ಆಗುತ್ತೆ. ಯಾಕೆ? ಹೀಟ್ ಮಾಡಿದಾಗ ಅವೆಲ್ಲ ವೈಬ್ರೇಟ್ ಆಗೋಕ್ ಶುರುವಾಗುತ್ತೆ. ಮಧ್ಯದಲ್ಲಿರೋ ಪಾಸಿಟಿವ್ ಅಯಾನ್ಸ್, ಕರ್ನಲ್ಸ್ ಅಂತ ಏನ್ ಹೇಳಿದ್ನೋ ಅದು ವೈಬ್ರೇಟ್ ಆಗೋಕ್ ಶುರುವಾಗುತ್ತೆ. ಈ ಇಲೆಕ್ಟ್ರಾನ್ಗೂ ಸಿಕ್ಕಾಪಟ್ಟೆ ಅಲ್ಲಿ ಏನಾಯ್ತು ಅಂತ ಒಂದೇ ಸಲ ಭೂಕಂಪ ಬಂದ್ ತರ ಆಗ್ಬಿಡುತ್ತೆ. ಸರಿನಾ? ಸೊ ಆವಾಗ ಅದು ಈಸಿಯಾಗಿ ಓಡಾಡಕ್ಕಾಗಲ್ಲ, ಅಂದ್ರೆ ಮೊಬಿಲಿಟಿ ಕಮ್ಮಿ ಆಗುತ್ತೆ. ದಿಸ್ ಇಸ್ ಮೊಬಿಲಿಟಿ. ಓಕೆನಾ? ಸೊ ಇದನ್ನ ಓವರ್ ಆಲ್ ಆಗಿ ಅರ್ಥ ಮಾಡ್ಕೊಳ್ರಿ ಸಾಕಾಗತ್ತೆ. ನಿಮ್ದು ಒಂದು ಏನಪ್ಪಾ ಅಂತಂದ್ರೆ ನಿಮ್ಗೊಂದು ಟಾಸ್ಕ್ ಏನಪ್ಪಾ ಅಂದ್ರೆ, ನಿಮ್ಗೆ ಇದು ಗೊತ್ತಲ್ವಾ, ಇದು ಡ್ರಿಫ್ಟ್ ವೆಲಾಸಿಟಿ ಅಂತಂದ್ರೆ ವೆಲಾಸಿಟಿ. ಸೊ ಅದ್ರ ಎಸ್ ಐ ಯೂನಿಟ್ ಏನಿರ್ತದೆ, ಅದ್ರ ಎಸ್ ಐ ಯೂನಿಟ್ ಇರೋದು ಮೀಟರ್ ಪರ್ ಸೆಕೆಂಡ್. ಇಲ್ಲಿರೋದು ಎಲೆಕ್ಟ್ರಿಕ್ ಫೀಲ್ಡ್, ಇದ್ರ ಎಸ್ ಐ ಯೂನಿಟ್ ಏನಿರುತ್ತೆ ಇದನ್ನ ನೀವೇ ಹೇಳ್ಬೇಕು. ಇದ್ರ ಎಸ್ ಐ ಯೂನಿಟ್ ಇರುತ್ತೆ ಏನಂತ ನೀವೇ ಹೇಳ್ಬೇಕು. ಸೊ ಇದನ್ನ ಮಾಡಿದ್ರೆ ನಮ್ ಓವರ್ ಆಲ್ ಆಗಿ ಮೊಬಿಲಿಟಿಯ ಎಸ್ ಐ ಯೂನಿಟ್ ಸಿಗತ್ತೆ. ಸರಿನಾ? ನಿಮ್ ಟಾಸ್ಕ್ ಏನಪ್ಪಾ ಅಂತಂದ್ರೆ, ನೀವು ಮೊಬಿಲಿಟಿಯ ಎಸ್ ಐ ಯೂನಿಟ್ ಏನು ಅನ್ನೋದನ್ನ ಇದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸರಿಯಾಗಿರೋದು ನಿಮ್ ಕಮೆಂಟ್ ಇದ್ರೆ ನನ್ನ ಕಡೆಯಿಂದ ಹಾರ್ಟ್ ಇರುತ್ತೆ, ಕಲಿಯುಗ ಕ್ಲಾಸಸ್ ಕಡೆಯಿಂದ ನಿಮ್ಗೆ ಹಾರ್ಟ್ ಸಿಗುತ್ತೆ. ಸರಿನಾ? ಇವಾಗ ಸುಮಾರು ಹೊಸ ಶಬ್ದ ಕಲ್ತ್ರಲ್ವಾ ನೀವು. ಇವಾಗ ನೋಡಿದ್ರೆ ಮೊಬಿಲಿಟಿ ಕಲ್ತ್ರಿ, ನಿನ್ನೆಗ್ ನೋಡಿದ್ರೆ ರೆಸಿಸ್ಟಿವಿಟಿ ಇವೆಲ್ಲ ಕಲ್ತ್ರಿ. ಎಲ್ಲವನ್ನ ಒಂದೇ ಸಲ ನೋಡ್ಕೊಂಡ್ಬಿಡೋಣ, ಇದರಿಂದ ನಮ್ಮ ಮನ್ಸಲ್ಲಿ ಅದು ಫಿಕ್ಸ್ ಆಗಿ ಕೂತ್ ಬಿಡುತ್ತೆ. ಫಸ್ಟ್ ಕಲ್ತಿರೋದು ರೆಸಿಸ್ಟೆನ್ಸ್. ಹೌದಾ? ರೆಸಿಸ್ಟೆನ್ಸ್ ಅಂತಂದ್ರೇನು? ಕರೆಂಟ್ ಅನ್ನ ವಿರೋಧಿಸುವಂತದ್ದು. ಸರಿನಾ? ರೆಸಿಸ್ಟೆನ್ಸ್ ಜಾಸ್ತಿ ಇದೆ, ಒಂದು ವಾಹಕದಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇದೆ ಅಂತಂದ್ರೆ ಅಲ್ಲಿ ಕರೆಂಟ್ ಕಡಿಮೆ ಹರಿಯುತ್ತೆ. ಯಾಕಂದ್ರೆ ರೆಸಿಸ್ಟೆನ್ಸ್ ಏನ್ ಮಾಡುತ್ತೆ? ಕರೆಂಟ್ ಅನ್ನ ವಿರೋಧಿಸುತ್ತೆ. ರೆಸಿಸ್ಟಿವಿಟಿ ಅಂತ ಒಂದು ಕಲ್ತಿದ್ರಿ, ಇದು ಕರೆಂಟ್ ಅನ್ನ ವಿರೋಧಿಸುತ್ತೆ. ಬಟ್ ರೆಸಿಸ್ಟೆನ್ಸ್ ಮತ್ತೆ ರೆಸಿಸ್ಟಿವಿಟಿಗೆ ಒಂದು ಚಿಕ್ಕ ಡಿಫ್ರೆನ್ಸ್ ಇತ್ತು. ಏನು? ರೆಸಿಸ್ಟೆನ್ಸ್ ಆ ವಸ್ತು ಉದ್ದ ಇದ್ರೆ ರೆಸಿಸ್ಟೆನ್ಸ್ ಜಾಸ್ತಿ, ಆ ವಸ್ತು ದಪ್ಪ ಇದ್ರೆ ರೆಸಿಸ್ಟೆನ್ಸ್ ಕಮ್ಮಿ. ಈ ರೀತಿಯಾಗಿ ರೆಸಿಸ್ಟೆನ್ಸ್ ಹೆಚ್ಚು ಕಮ್ಮಿ ಆಗ್ತಾ ಇತ್ತು. ಬಟ್ ರೆಸಿಸ್ಟಿವಿಟಿ ಇಟ್ ಇಸ್ ಫಿಕ್ಸ್ಡ್. ಕಬ್ಬಿಣ ಅಂದ ತಕ್ಷಣ ಅದಕ್ಕೆ ಫಿಕ್ಸ್ ಆಗಿರುವಂತ ರೆಸಿಸ್ಟಿವಿಟಿ ಇರುತ್ತೆ. ಅದು ಬೇಕಾದ್ರೆ ಇಷ್ಟು ಉದ್ದ ಇರಲಿ, ಇಷ್ಟು ಚಿಕ್ಕ ಇರಲಿ, ಇಷ್ಟು ದಪ್ಪ ಇರಲಿ, ಕಬ್ಬಿಣದ ರೆಸಿಸ್ಟಿವಿಟಿ ಫಿಕ್ಸ್ ಇರುತ್ತೆ ಒಂದು ಟೆಂಪರೇಚರ್ ಅಲ್ಲಿ. ಸರಿನಾ? ಅದೇ ರೀತಿ ರೆಸಿಸ್ಟಿವಿಟಿಗೆ ಇರೋ ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ? ಇವಾಗ ಕಂಡಕ್ಟಿವಿಟಿ ನಿನ್ನೆ ಕಲ್ತಿರೋದು. ಕಂಡಕ್ಟಿವಿಟಿ ಅಂತಂದ್ರೇನು? ರೆಸಿಸ್ಟಿವಿಟಿಯ ಅಪೋಸಿಟ್ ವರ್ಡ್. ಸೊ ರೆಸಿಸ್ಟಿವಿಟಿಯ ಅಪೋಸಿಟ್ ವರ್ಡ್ ಕಂಡಕ್ಟಿವಿಟಿ. ಸೊ ಹೀಗೆ ಬರಿಬಹುದು ನಾವು ಅದನ್ನ. ರೆಸಿಸ್ಟಿವಿಟಿ ಇಸ್ ಈಕ್ವಲ್ ಟು 1 ಕಂಡಕ್ಟಿವಿಟಿ ಅಂತ ಬರಿಬಹುದು. ರೆಸಿಸ್ಟಿವಿಟಿ ಆಯ್ತು, ಕಂಡಕ್ಟಿವಿಟಿ ಆಯ್ತು. ಇನ್ನೊಂದು ನಿನ್ನೆ ಕಲ್ತಿರೋದು ಕರೆಂಟ್ ಡೆನ್ಸಿಟಿ. ಇದೊಂದು ವರ್ಡ್ ಬರುತ್ತೆ. ಹೌದಾ? ಕರೆಂಟ್ ಡೆನ್ಸಿಟಿ ಅಂತಂದ್ರೆ ಏನಿಲ್ಲ, ಕರೆಂಟ್ ಪರ್ ಯೂನಿಟ್ ಏರಿಯಾ. ಇದನ್ನ ನಾವು ಕರೆಂಟ್ ಡೆನ್ಸಿಟಿ ಅಂತ ಕರಿತೀವಿ. ಮತ್ತೆ ಇವತ್ತು ಕಲ್ತಿರೋದು ಮೊಬಿಲಿಟಿ. ಮೊಬಿಲಿಟಿ ಅಂತಂದ್ರೆ ಡ್ರಿಫ್ಟ್ ವೆಲಾಸಿಟಿ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇವಾಗ ಒಂದ್ ಸ್ವಲ್ಪ ರಿವೈಸ್ ಆದಂಗ ಆಯ್ತಲ್ಲ, ಇವಾಗ ತಲೆಯಲ್ಲಿ ಫಿಕ್ಸ್ ಆಗಿ ಕೂತ್ ಬಿಡುತ್ತೆ. ಸರಿನಾ? ನೆಕ್ಸ್ಟ್ ಟಾಪಿಕ್ ಅಂದ್ರೆ ಕಲಿಯೋದೆಲ್ಲ ಕಲ್ತಾಗಿದೆ. ಇವಾಗ ಕ್ವಶನ್ ಸಾಲ್ವ್ ಮಾಡೋದು ಒಂದ್ ಸ್ವಲ್ಪ ಇದೆ, ಕ್ವಶನ್ ಸಾಲ್ವ್ ಮಾಡೋಣ, ವಿಡಿಯೋ ಮುಗಿಸ್ಬೇಡ. ಮೊದಲನೇ ಪ್ರಶ್ನೆ, ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಕರೆಂಟ್ ಡೆನ್ಸಿಟಿ ಹ್ಯಾವ್ ಅ ರಿಲೇಷನ್ ಅಂತ ಕೊಟ್ಟಿದ್ದಾರೆ. ನೀವು ಆಪ್ಷನ್ ನೋಡ್ಕೊಂಡ್ರು ಆ ಆಪ್ಷನ್ ಅಲ್ಲಿ ಹೆಂಗಿದೆ, ಯಾವ್ದಕ್ಕೆ ಪ್ರಪೋರ್ಷನಲ್ ಅಂತ ಕೇಳ್ತಾ ಇದ್ದಾರೆ. ಹೌದಾ? ನಮ್ಗೆ ಗೊತ್ತಿದೆ ಅದರ ರಿಲೇಷನ್ ಹೆಂಗಿರುತ್ತೆ. ಈಗ ಜಸ್ಟ್ ಈ ಡಿರೈವೇಶನ್ ಮಾಡ್ಬೇಕಾದ್ರೆ ನೋಡಿದ್ವಿ. ಹೌದಾ? ಕರೆಂಟ್ ಡೆನ್ಸಿಟಿ ಅಂದ್ರೆ ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಇ ಅಂತ ರಿಲೇಷನ್ ಬರುತ್ತೆ. ಇದು ಆಕ್ಚುಲಿ ನಾವು ನಿನ್ನೆ ಕಲ್ತಿರೋದು, ನಿನ್ನೆಗಿನ ವಿಡಿಯೋದಲ್ಲಿ ಇದನ್ನ ಡಿರೈವ್ ಮಾಡಿದ್ವಿ. ಸೊ ಏನಾಗುತ್ತೆ, ಇದ್ರಲ್ಲಿ ಜೆ ಪವರ್ 1 ಇದೆ, ಇ ಪವರ್ 1 ಇದೆ. ಹೌದಾ? ಪವರ್ -1 ಪವರ್ -2 ಆ ರೀತಿ ಇಲ್ವೇ ಇಲ್ಲ. ಸೊ ಜೆ ಹೆಚ್ಚಾದಂಗೆ ಇನೂ ಹೆಚ್ಚಾಗುತ್ತೆ. ಸೊ ಜೆ ಮತ್ತೆ ಇ ದೇ ಆರ್ ಪ್ರಪೋರ್ಷನಲ್ ಅಂತ ಹೇಳ್ಬಹುದು. ಸರಿನಾ? ಸೊ ಅದ್ರ ಪವರ್ 1 ಇದೆ, ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಯಾವುದು ಆಪ್ಷನ್ ಬಿ ನನ್ನ ನೋಡ್ರೋ, ಬಿ ನಲ್ಲಿ ಇ ಇಸ್ ಪ್ರಪೋರ್ಷನಲ್ ಟು ಜೆ ಅಂತ ಕೊಟ್ಟಿದ್ದಾರೆ. ಹೌದಾ? ಇ ಪವರ್ 1 ಇದೆ, ಜೆ ಪವರ್ 1 ಇದೆ. ಸೊ ಇಲ್ಲಿ ನಡೆದು ಹೋಗುತ್ತೆ. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರೋ ಆನ್ಸರ್. ಎರಡನೇ ಪ್ರಶ್ನೆ ನೋಡ್ರೋ, ಸ್ವಲ್ಪ ನೀವು ಥಿಂಕ್ ಮಾಡುವಂತ ಪ್ರಶ್ನೆ, ಬಟ್ ಇದರಲ್ಲಿ ನಿಮ್ಗೊಂದು ಒಳ್ಳೆ ವಿಷಯ ಗೊತ್ತಾಗುತ್ತೆ, ಏನೋ ತಿಳ್ಕೊಂಡ ರೀತಿ ಫೀಲ್ ಬರುತ್ತೆ ನಿಮ್ಗೆ ಇದನ್ನು ಸಾಲ್ವ್ ಮಾಡಾದ್ಮೇಲೆ. ಸರಿನಾ? ಸೊ ಏನ್ ಕೇಳ್ತಾರಪ್ಪ ಅಂತಂದ್ರೆ, ಎಲೆಕ್ಟ್ರಾನ್ ಡ್ರಿಫ್ಟ್ ಸ್ಪೀಡ್ ಇಸ್ ಸ್ಮಾಲ್, ದ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಇಸ್ ಆಲ್ಸೋ ಸ್ಮಾಲ್. ಇಲೆಕ್ಟ್ರಾನ್ ಇಂದು ಆ ಡ್ರಿಫ್ಟ್ ಸ್ಪೀಡ್ ಏನಿರುತ್ತೋ ಅದು ಅಂದ್ರೆ ಎಲೆಕ್ಟ್ರಾನ್ ಅಲ್ಲಿ ಡ್ರಿಫ್ಟ್ ಆಗ್ತಾ ಇಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಸುಮಾರು ತಗೊಳ್ತದೆ. ಸೊ ಡ್ರಿಫ್ಟ್ ಸ್ಪೀಡು ಕಮ್ಮಿ, ಆ ಒಂದು ಇಲೆಕ್ಟ್ರಾನ್ ಇರುವಂತ ಚಾರ್ಜ್ ಕೂಡ ಕಮ್ಮಿ. ಎಷ್ಟಿರುತ್ತೆ ಒಂದು ಎಲೆಕ್ಟ್ರಾನ್ ಇನ್ ಚಾರ್ಜ್ ಎಷ್ಟಿರುತ್ತೆ? 1.6 × 10⁻⁻19 ಕೂಲಂ. ಫಸ್ಟ್ ಚಾಪ್ಟರ್ ಇಂದ ಕಲ್ತ್ಕೊಂಡ್ ಬಂದಿದ್ರೆ. ಸೊ ಚಾರ್ಜು ಕಮ್ಮಿ ಇರುತ್ತೆ, ಡ್ರಿಫ್ಟ್ ಸ್ಪೀಡು ಕಮ್ಮಿ ಇರುತ್ತೆ. ಹಾಗಾದ್ರೂ ವಿ ಆಬ್ಟೇನ್ ಅ ಲಾರ್ಜ್ ಕರೆಂಟ್ ಇನ್ ಅ ಕಂಡಕ್ಟರ್. ಕರೆಂಟ್ ನಲ್ಲಿ 1 ಆಂಪಿಯರ್, 2 ಆಂಪಿಯರ್, 10 ಆಂಪಿಯರ್. ಸೊ ಈ ಆ ರೇಂಜ್ ಅಲ್ಲಿ, ಆಂಪಿಯರ್ ಗಳ ರೇಂಜ್ ಅಲ್ಲಿ
ಕರೆಂಟ್ ಬರುತ್ತೆ. ಕರೆಂಟ್ ವ್ಯಾಲ್ಯೂ ತುಂಬಾ ದೊಡ್ಡದು ಬರುತ್ತೆ. ಚಾರ್ಜ್ ನ ವ್ಯಾಲ್ಯೂ ಚಿಕ್ಕದು, ಅದರ ಡ್ರಿಫ್ಟ್ ವೆಲಾಸಿಟಿ, ಡ್ರಿಫ್ಟ್ ಸ್ಪೀಡ್ ಅದು ಕೂಡ ಚಿಕ್ಕದು, ಆದ್ರೂ ಕರೆಂಟ್ ಜಾಸ್ತಿ ಬರುತ್ತೆ. ಹೆಂಗೆ ಅಂತ ಕೇಳ್ತಾ ಇದಾರೆ. ಏನಾಗಿರ್ಬೋದಪ್ಪ ರೀಸನ್ನು? ಏನಾಗಿರ್ಬೋದಪ್ಪ ರೀಸನ್ನು ನೋಡ್ರ, I is equal to NEAVD. I is equal to NEAVD. ಓಕೆನಾ? ಸೊ ಏನಾಗಿರುತ್ತೆ, ಡ್ರಿಫ್ಟ್ ವೆಲಾಸಿಟಿ ಈ ವ್ಯಾಲ್ಯೂ ಕಮ್ಮಿ ಇರುತ್ತೆ, ಈ ವ್ಯಾಲ್ಯೂನು ಕಮ್ಮಿ ಇರುತ್ತೆ. ಹೌದಾ? ಚಾರ್ಜ್ ನ ವ್ಯಾಲ್ಯೂ, ಈ ವ್ಯಾಲ್ಯೂ ಏನಿದೆಯೋ ಇದು ಕಮ್ಮಿನೇ ಇರುತ್ತೆ. ಹೌದಾ? ಆದ್ರೂನು ಈ ಕರೆಂಟ್ ನ ವ್ಯಾಲ್ಯೂ ಜಾಸ್ತಿ ಬರುತ್ತೆ. ಹೆಂಗೆ ಅಂತ ಕೇಳ್ತಾ ಇದ್ದಾರೆ. ಸೊ ಇವೆರಡು ಕಮ್ಮಿ ಇದ್ರೂನು ಈ ನಮ್ಮ ಎನ್ ಇರುತ್ತಲ್ವಾ, ಇದ್ರ ವ್ಯಾಲ್ಯೂ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಎನ್ ಅಂತಂದ್ರೆ ಏನು? ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್. ಆ ಪ್ರತಿ ಚಾರ್ಜ್ ನ ವ್ಯಾಲ್ಯೂ ಕಮ್ಮಿ ಇರಬಹುದು, ಬಟ್ ಅಂತ ಕೋಟಿಗಟ್ಟಲೆ ಇಲೆಕ್ಟ್ರಾನ್ಸ್ ಇರ್ತವೆ. ಹೀಗಾಗಿರೋದ್ರಿಂದನೇ ಆ ಕೋಟಿಗಟ್ಟಲೆ ಇಲೆಕ್ಟ್ರಾನ್ಸ್ ಒಂದು ಏರಿಯಾ ಮೂಲಕ ಫ್ಲೋ ಆಗೋದ್ರಿಂದನೇ ನಮ್ಮ ಕರೆಂಟ್ ನ ವ್ಯಾಲ್ಯೂ ಜಾಸ್ತಿ ಬರುತ್ತೆ. ಸೊ ಇಲ್ಲ ಆನ್ಸರ್ ಏನು? ಇಲ್ಲ ಆನ್ಸರ್ ಆಪ್ಷನ್ ಡಿ. ಆಪ್ಷನ್ ಡಿ ನಲ್ಲಿ ಅದಕ್ಕೆ ಹೋಲೋ ರೀತಿ ಆಪ್ಷನ್ ಇದೆ. ಸರಿನಾ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಇರೋದು, ಒಂದ್ಸಲ ಪ್ರಶ್ನೆ ವಿಡಿಯೋ ಪಾಸ್ ಮಾಡ್ಕೊಳ್ಬೇಕಾದ್ರೆ ನೀವು ಓದ್ಕೋಬಹುದು. ಅವ್ರು ಏನೇನು ಕೊಟ್ಟಿದ್ದಾರೆ? ಕರೆಂಟ್ ನ ವ್ಯಾಲ್ಯೂ ಕೊಟ್ಟಿದ್ದಾರೆ 40 ಆಂಪಿಯರ್ಸ್ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಸೊ ಅವ್ರು ಕೊಟ್ಟಿರೋದೇನು? ಅವ್ರು ಕೊಟ್ಟಿರೋದು ಕರೆಂಟ್ ನ ವ್ಯಾಲ್ಯೂ ಕೊಟ್ಟಿದ್ದಾರೆ 40 ಆಂಪಿಯರ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. ಇನ್ನೇನ್ ಕೊಟ್ಟಿದಾರಪ್ಪ? ಇನ್ ಕೊಟ್ಟಿರೋದು ಅದರ ಏರಿಯಾ ಕೊಟ್ಟಿದ್ದಾರೆ. ಏರಿಯಾ ಎಷ್ಟಿರುತ್ತೆ? ಏರಿಯಾ ಇರೋದು 10 ಪವರ್ ಮೈನಸ್ 6 ಇರುತ್ತೆ ಅಂತ ಹೇಳಿದ್ದಾರೆ. ಏರಿಯಾ ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ, ಅದಾದ್ಮೇಲೆ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ ಎಷ್ಟು ಅಂತ ಕೊಟ್ಟಿದ್ದಾರೆ. ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ ಪರ್ ಯೂನಿಟ್ ವಾಲ್ಯೂಮ್ ಕೊಟ್ಟಿದ್ದಾರೆ. ಹೀಗಾಗಿ ಅಲ್ಲಿ ಏನ್ ಬರೆದ್ರು? 10 ಪವರ್ 29 ಅಂತ ಬರೆದು ಪರ್ ಯೂನಿಟ್ ವಾಲ್ಯೂಮ್ ತಾನೆ, ಪರ್ ಮೀಟರ್ ಸ್ಕ್ವೇರ್, ಪರ್ ಮೀಟರ್ ಕ್ಯೂಬ್ ಅಂತ ಅಲ್ಲಿ ಕೊಟ್ಟಿದ್ದಾರೆ. ನೀವು ನೋಡ್ಬೋದು. ಅದು ಆಕ್ಚುಲಿ ಏನದು? ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಅನ್ನು ಅವ್ರು ಕೊಟ್ಟಿದ್ದಾರೆ. ಅಂದ್ರೆ ಎನ್ ನ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. NEAVD ದಲ್ಲಿ ಎನ್ ಅಂತಂದ್ರೆ ಏನು? ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್. ಹೌದಾ? ಎಷ್ಟು ಕೊಟ್ಟಿದ್ದಾರೆ ಅದು? ಅವ್ರು ಕೊಟ್ಟಿರೋದು 10 ಪವರ್ 29 ಕೊಟ್ಟಿದ್ದಾರೆ. 10 ಪವರ್ 29 ಕೊಟ್ಟಿದ್ದಾರೆ. ಸರಿನಾ? ಇವಾಗ ಅವ್ರು ಕೇಳ್ತಾ ಇರೋದೇನು? ಅವ್ರು ಕೇಳ್ತಾ ಇರೋದು ಡ್ರಿಫ್ಟ್ ಸ್ಪೀಡ್ ಅಥವಾ ಡ್ರಿಫ್ಟ್ ವೆಲಾಸಿಟಿ ಎಷ್ಟು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಅದನ್ನ ಕಂಡುಹಿಡಿಯೋದಾದ್ರೆ ಹೆಂಗ ಮಾಡ್ಬೇಕು? ಇದೇ ಫಾರ್ಮುಲಾ ಹಾಕೊಬಹುದು. ಡ್ರಿಫ್ಟ್ ವೆಲಾಸಿಟಿ ಕೇಳ್ತಾ ಇದ್ದಾರೆ, ಏರಿಯಾ ಕೊಟ್ಟಿದ್ದಾರೆ, ಎನ್ ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ. ಈ ಕೊಟ್ಟಿಲ್ಲ, ಬಟ್ ಈ ವ್ಯಾಲ್ಯೂ ನಮಗೆ ಗೊತ್ತಿದೆ. ಹೌದಾ? ಒಂದು ಇಲೆಕ್ಟ್ರಾನ್ಗೆ ಇರುವಂತ ಚಾರ್ಜ್ ಇ ಅಂತಂದ್ರೆ ಎಷ್ಟಿರುತ್ತೆ? 1.6 ಇಂಟು 10 ಪವರ್ ಮೈನಸ್ 19 ಇರುತ್ತೆ. ಸೊ ಇದೇ ಫಾರ್ಮುಲಾ ಹಾಕೊಂಡು ಮಾಡಬಹುದು. ಮಾಡೋಣ. I is equal to NEAVD. I is equal to NEAVD. ಓಕೆನಾ? ಸೊ ನಮಗೆ ಬೇಕಾಗಿರೋದು VD. ಸೊ ಉಳಿದಿರೋದನ್ನ ಈ ಕಡೆ ತಗೊಂಡು ಹೋಗ್ಬಿಡೋಣ. ಸೊ VD is equal to I ಆಲ್ರೆಡಿ ಇತ್ತು, ಇವೆಷ್ಟು ಹೋಗಿ ಕೆಳಗಡೆ ಬರುತ್ತೆ. ಹೌದಾ? ಡಿವೈಡೆಡ್ ಬೈ NEA. ಸೊ I ಎಷ್ಟಿದೆ? I ಇರೋದು 40. N ಎಷ್ಟಿರುತ್ತೆ? N ಇರೋದು 10 ಪವರ್ 29. 10 ಪವರ್ 29. ಈ ವ್ಯಾಲ್ಯೂ ನಮಗೆ ಗೊತ್ತೇ ಇದೆ. ಈ ವ್ಯಾಲ್ಯೂ ಎಷ್ಟಿರುತ್ತಪ್ಪ? 1.6 ಇಂಟು 10 ಪವರ್ ಮೈನಸ್ 19 ಇರುತ್ತೆ. ಹೌದಾ? ಏರಿಯಾ ಎಷ್ಟಿದೆ? ಏರಿಯಾ ಇರೋದು 10 ಪವರ್ ಮೈನಸ್ 6 ಇಂಟು 10 ಪವರ್ ಮೈನಸ್ 6. ಕ್ಯಾಲ್ಕುಲೇಟರ್ ಹಾಕಿ ಮಾಡಿ ನೋಡೋಣ ಇದನ್ನ. ಸೊ 10 ಪವರ್ಸ್ ಎಲ್ಲ ಮೊದಲು ಮಾಡ್ಕೊಳ್ಳಿ. ನಾನು ಮಾಡ್ಕೊಂತಿದ್ದೇನೆ. ಇಲ್ಲಿ 29 ಇದೆ. 10 ಪವರ್ಸ್ ಅನ್ನು ಮೊದಲು ನೋಡ್ಕೊಂಡ್ಬಿಡೋಣ. 29 ಇದೆ, ಇಲ್ಲಿ ಮೈನಸ್ 19 ಇದೆ. ಸೊ ಮೈನಸ್ 19, ಇಲ್ಲಿ ಮೈನಸ್ 6 ಇದೆ, ಮೈನಸ್ 6. ಇದು ಮಾಡಿದ್ರೆ 10 ಪವರ್ 4 ಅಂತ ಬರುತ್ತೆ. 10 ಪವರ್ಸ್ ಇಂದ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದೀನಿ. 10 ಪವರ್ 4 ಅಂತ ಬರುತ್ತೆ. ಓಕೆನಾ? ಉಳ್ಕೊಂಡಿರೋದೇನಿಲ್ಲಿ? ಉಳ್ಕೊಂಡಿರೋದು 1.6 ಅನ್ನೋದು ಉಳ್ಕೊಂಡಿದೆ. 1.6 ಇಂಟು 10 ಪವರ್ 4 ಅಂತ ಕೆಳಗಡೆ ಬಂತು. ಮೇಲ್ಗಡೆ 40 ಇದೆ. ಸೊ 40 ಡಿವೈಡೆಡ್ ಬೈ 1.6 ಮಾಡಿದ್ರೆ ಎಷ್ಟು ಬರುತ್ತೋ? 40 ಡಿವೈಡೆಡ್ ಬೈ 1.6 ಮಾಡಿದ್ರೆ 25 ಬರುತ್ತೆ. ಓಕೆನಾ? ಸೊ ಇದನ್ನ ಮಾಡಿದ್ರೆ ಬರೋದು 25 ಬರುತ್ತೆ. ಓಕೆನಾ? ಸೊ ಹಾಗೇನೆ ಇದು 10 ಪವರ್ 4 ಇದೆ ಅಲ್ವಾ? ಮೇಲ್ಗಡೆ ಹೋದ್ರೆ ಏನಾಗುತ್ತೆ? 10 ಪವರ್ ಮೈನಸ್ 4 ಆಗುತ್ತೆ. ಅಂದ್ರೆ 25 ಇಂಟು 10 ಪವರ್ ಮೈನಸ್ 4 ಅಂತ ಆಗುತ್ತೆ. ಕೊಟ್ಟಿದ್ದಾರೆ ಆಪ್ಷನ್ ನಲ್ಲಿ. ಆ ರೀತಿ ಆಪ್ಷನ್ ಅಲ್ಲಿ ಕೊಟ್ಟಿಲ್ಲ. ಆಪ್ಷನ್ ನಲ್ಲಿ 10 ಪವರ್ ಮೈನಸ್ 3 ನಲ್ಲಿ ಕೊಟ್ಟಿದ್ದಾರೆ. ಸೊ 10 ಪವರ್ ಮೈನಸ್ 4 ಇರೋದನ್ನ 10 ಪವರ್ ಮೈನಸ್ 3 ಮಾಡ್ಕೊಬೇಕು. ಹೆಂಗ್ ಮಾಡ್ಕೊಂತೀರಾ ಅಂದ್ರೆ ವೆರಿ ಸಿಂಪಲ್ ಅಪ್ಪ. ಈಗ ನಾವೇನ್ ಮಾಡ್ಕೋಬೇಕು? ಇವಾಗ ಪವರ್ ಅನ್ನ ಒಂದು ಜಾಸ್ತಿ ಮಾಡ್ಕೊಬೇಕು. ಹೌದಾ? ಸೊ ಪವರ್ ಅನ್ನ ಜಾಸ್ತಿ ಮಾಡಿದ್ರೆ ಅದು 10 ಪವರ್ 3 ಆಗುತ್ತೆ. ಕರೆಕ್ಟಾ? ಸೊ ಪವರ್ ಅನ್ನ ಜಾಸ್ತಿ ಮಾಡ್ಕೊಬೇಕು ಅನ್ನೋದಾಯ್ತು. ಸೊ ಪವರ್ ಅನ್ನ ಜಾಸ್ತಿ ಮಾಡ್ಕೊಬೇಕು ಅಂದ್ರೆ ಪಾಯಿಂಟ್ ಅನ್ನ ಹಿಂದಕ್ಕೆ ತಗೋಬೇಕು. ಇವಾಗ ಪಾಯಿಂಟ್ ಎಷ್ಟಿದೆ? ಪಾಯಿಂಟ್ ಇಲ್ಲಿದೆ, 25.0 ಲೆಕ್ಕದಲ್ಲಿ ಇದೆ ಇದು. ಸೊ ಈಗ ಈ ಪಾಯಿಂಟ್ ಅನ್ನ ಹಿಂದಕ್ಕೆ ತಗೊಂಡ್ರೆ, ಪವರ್ ಒಂದು ಜಾಸ್ತಿ ಆಗುತ್ತೆ. ಸೊ ಪಾಯಿಂಟ್ ಅನ್ನ ಒಂದು ಹಿಂದಕ್ಕೆ ತಗೊಳ್ಳೋಣ, ಅವಾಗ ಅದು 2.5 ಆಗುತ್ತೆ. 25.0 ಇತ್ತು. ಹೌದಾ? 25 ಅಂದ್ರೆ 25.0 ಅಂತ ನಾವು ಅನ್ಕೋಬಹುದು. ಸೊ ಈ ಪಾಯಿಂಟ್ ಅನ್ನ ಒಂದು ಹಿಂದಕ್ಕೆ ತಗೊಂಡ್ರೆ 2.5 ಆಯ್ತು. ಪಾಯಿಂಟ್ ಅನ್ನ ಒಂದು ಹಿಂದಕ್ಕೆ ತಗೊಂಡಿರೋದ್ರಿಂದ ಪವರ್ ಒಂದು ಜಾಸ್ತಿ ಆಗುತ್ತೆ. ಸೊ 10 ಪವರ್ ಮೈನಸ್ 4 ಇರೋದು ಒಂದು ಜಾಸ್ತಿ ಆದಾಗ ಏನಾಗುತ್ತೆ? 10 ಪವರ್ ಮೈನಸ್ 3 ಆಗುತ್ತೆ.
ಸರಿನಾ. 2.5 ಇಂಟು 10⁻³ ಸೊ ಅದಿರೋದು ಆಪ್ಷನ್ ಸಿ ನಲ್ಲಿ. ಹೀಗಾಗಿ ಆಪ್ಷನ್ ಸಿ ಅನ್ನೋದು ಇಲ್ಲಿ ಸರಿಯಾಗಿರುವಂತ ಆನ್ಸರ್. ಇದಾಗಿತ್ತು ಇವತ್ತಿನ ಕ್ಲಾಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ like it's delirium. She just wanna bounce to it, baby, get your giddy on. Walk up to the stage with a drink like I'm Giveon, but I never came here to sing what I'm